ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಕ್ಷಿಣ ಕಾಶಿ ಅಂತ ಫೇಮಸ್ ಆಗಿರುವಂಥ ನಮ್ಮ ತುಮಕೂರಲ್ಲಿರುವಂಥ ಶಿವಗಂಗೆ ನೋಡೋಕೆ ಹೊರಟಿದ್ದೀವಿ. ಶಿವಗಂಗೆ ಬೆಂಗಳೂರಿಂದ 55 ಕಿಲೋಮೀಟರ್ ಮತ್ತು ತುಮಕೂರಿಂದ 23 ಕಿಲೋಮೀಟರ್ ಮತ್ತು ದಾಬಾಸ್ಪೇಟೆಯಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಅಯ್ಯಪ್ಪ, ಎಷ್ಟು ಸಖತ್ತಾಗಿ ಹೊಡೆಯುತ್ತೆ. ನಾವಿರೋ ಪ್ಲೇಸಿಂದ ಶಿವಗಂಗೆ ಬೆಟ್ಟಕ್ಕೆ 75 ಕಿಲೋಮೀಟ್ರ್ ಇದೆ. ಅದಕ್ಕೆ ನಾವು ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದೀವಿ. ಬೇಗ ಒಂದು 2 ಗಂಟೆ ಟೈಮ್ ತಗೊಂಡ್ರೂ ನಾವು 8:30 9 ಗಂಟೆಗೆ ರೀಚ್ ಆದರೆ ಅಲ್ಲಿಂದ ಬೇಗ ಬೆಟ್ಟ ಹತ್ಬೋದು, ಬಿಸಿಲಿರಲ್ಲ ಅಂತ. ಎಷ್ಟೊತ್ತಾಗುತ್ತೆ ನೋಡೋಣ. ಅದ್ರ ಮಧ್ಯೆ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ, ಅವನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಎಷ್ಟೊತ್ತಾಗುತ್ತೆ ನೋಡೋಣ. National Highway Chikjala. Continue on National Highway 44 for 15 kilometers. ಫೈನಲಿ ಬಂದಿದ್ದೀವ. ಇದೇನಾ? ಯಾವುದನ್ನು ನಮಗೂ ಕನ್ಫರ್ಮ್ ಇಲ್ಲ. ಇದೆ ಇಲ್ಲೇ ಇದೆ ಅಂತ. ಹಾಂ, ಫೈನಲಿ ನಾವು ಇದರಲ್ಲಿ ಏನು ಕ್ಯಾಪ್ಚರ್ ಆಗ್ತಾ ಇಲ್ಲ ಗಾಯ್ಸ್, ಯಾಕಂದರೆ ಮೋಡ ಕವಿದ ವಾತಾವರಣ ಆಗಿರೋದ್ರಿಂದ. ಶಿವಗಂಗೆ ಕೆಳಗೆ ಫೈನಲಿ ಬಂದಿದ್ದೀವಿ. ಆಂಧ್ರ ಪ್ರದೇಶ ಗಡಿ ಸಂಪರ್ಕ ರಸ್ತೆ. ಏನು ಬರೀ ಕಲ್ಲು ಬಂಡೆನೇ ಐತೆ. ಫ್ರೆಂಡ್ಸ್, ಈ ಶಿವಗಂಗೆ ಬೆಟ್ಟದ ಒಂದು ವಿಶೇಷತೆ ಏನಂದರೆ, ಈ ಶಿವಗಂಗೆ ಬೆಟ್ಟ 4 ದಿಕ್ಕಿನಿಂದ 4 ಥರ ಕಾಣಿಸುತ್ತಂತೆ. ನಾವು ಪೂರ್ವದಿಂದ ನೋಡಿದರೆ ನಂದಿಯ ಥರ, ಮತ್ತು ಪಶ್ಚಿಮದಿಂದ ಗಣಪತಿ ಥರ, ಉತ್ತರದಿಂದ ಆದಿಶೇಷನ ಥರ, ಮತ್ತು ದಕ್ಷಿಣದಿಂದ ಶಿವಲಿಂಗದ ಥರ ಕಾಣಿಸುತ್ತಂತೆ. ಹಾಂ, ಇದೆ. ಗಿಂಗಗಳೆಲ್ಲ ಇದಾವೆ ನೋಡಿ ಇಲ್ಲಿ. ಅದು ಮೇಲ್ಗಡೆ ಇನ್ನೂ ಜಾಸ್ತಿ ಇರ್ತವೆ. ಹಾಂ, ನಿಲ್ಸು. ಪಾರ್ಕಿಂಗ್ ಚಾರ್ಜ್ ಕೊಡಪ್ಪ. ಪಾರ್ಕಿಂಗ್ ಚಾರ್ಜ್ ಇದೆ ನೋಡ್ಕೊಳ್ಳಿ. ಅದೇನು ಉಲ್ಟಾ ಹಿಡಿತಿದ್ಯಾ? ನಡಿಯಲ್ಲಿ ಸಾಕು, ನಡಿ. ಪಾರ್ಕಿಂಗ್ ಮತ್ತೆ ಎಲ್ಲಿ ಇಡೋದು? ಇಲ್ಲಿ ಇಟ್ಟಿಲ್ಲ. ಟೋಕನ್ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಟ್ಟಿಲ್ಲ ಹೇಳೋ. ಇಲ್ಲಿ ಇದೇನ ಕಗ್ಗ ಇಡ್ತಾರೆ, ಅದನ್ನ ದಾಟ್ಕೊಂಡು ಹೋಗ್ಬೋದು. ಫೈನಲಿ ಪಾರ್ಕಿಂಗಿಗೆ ಜಾಗ ಇಲ್ಲದೆ ಇರಲಿ ಅವ್ರಿಗೆ ಹೊಡೆದು ಯಾವ ಕಡೆ ಗಾಡಿ ಹಾಕ್ಬೇಕಂತಾನೆ ನನಗೆ ಗೊತ್ತಿಲ್ಲ. ಯಾವ ಕಡೆ ಹೋಗ ಸ್ಟ್ರೈಟ್ ಇದ್ರೊಳಗೇನೆ. ನಿನಗೆ ತಿಂಡಿ ಆಮೇಲೆ ಮಾಡಿದಾಯ್ತು. ಬೆಟ್ಟ ಬರಬೇಕು, ಆಮೇಲೆ ಪಾರ್ಕಿಂಗ್ ವಾಪಸ್ ದುಡ್ಡಿಸ್ತಾನಪ್ಪ. ಏನು ಕಮ್ಮಿ ಬಂದಿದ್ದಾವ ಬೆಳಗ್ಗೆ ಮುಂಚೆನೆ. ತುಂಬ ಗಾಡಿಗಳು ನಿಂತಿದ್ದಾವೆ ಆಲ್ರೆಡಿ. ನಾವೀಗ ಪಾರ್ಕಿಂಗ್ ಮಾಡಿ ಎಷ್ಟು ವೆಹಿಕಲ್ ಬಂದ್ವು ಈಗ. ಇವತ್ತು ಭಾನುವಾರ ಅಲ್ಲ, ಕೋತಿಗಳು ನೋಡು. ಕೋತಿಗಳೆಲ್ಲ ರೈಡರ್ಸ್ ಆಗ್ಬಿಟ್ಟಿದ್ದಾವೆ. 2 ಸೇರ್ಕೊಂಡು ಡುಯೆಟ್ ಆಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾವೆ. ತಲೆ ಕೆರ್ಕೊಂತಿದ್ದೆ. ಇದು ಅವ್ರ ಮಕ್ಕಳು. ಬ್ಯಾಗ್ ಎಲ್ಲ ಕಿತ್ತಾಕ್ತಿದ್ದಾವೆ. ಬ್ಯಾಗಲ್ಲಿ ಏನೋ ಚೋತಿದೆ, ಮರಿ ಕೋತಿ. ಮಗ ಅಣ್ಣ, ನೀವೇನು ಇಲ್ಲಿ? ಅಣ್ಣ ನಮಸ್ತೆ. ರೆಸ್ಪೆಕ್ಟ್ ಇಲ್ಲ ಕೋತಿಗಳು. ಹೀಗೆ ಅಂತಕ್ಕೆ ತಾ
ಇದೆ guys. ಬಾರಪ್ಪ. ಹೋಗೋರಲ್ಲ ಹಾಂ ಜನ ದನ ಇವತ್ತು ಸಂಡೇ ಅಲ್ಲ ಹೌದು. ಮತ್ತೆ ಮಿನಿ ಬ್ಯಾಕ್ ಪರ್ಸ್ ಮೊಬೈಲ್ ಮತ್ತು ಪೂಜಾ ಸ್ವಾಮಿ ಮಕ್ಕಳ ಬಗ್ಗೆ ಎಚ್ಚರವಿದೆ. ಹೆಂಗೆ ಇಲ್ಲ ಮಗ ಬೇಗ ಮದುವೆ ಆಗ್ತದೆ ನಿಮಗೆ. ಸೊ ಇನ್ನು ಸ್ಟಾರ್ಟಿಂಗೇ ಬಂದಿಲ್ಲ. ಹೆಂಗ್ ಮಾಡಿದಾರಲ್ಲ, ಚೆನ್ನಾಗಿದೆ. ಅವ್ರು ಡೈರೆಕ್ಟಿಗೆ ಇಲ್ಲೇ ಬಿಡ್ಬೋದಿತ್ತಲ್ವಾ? ಎರಡು ರೂಟ್ ಇದೆ ಅನ್ಸುತ್ತೆ, ಗೊತ್ತಿಲ್ಲಪ್ಪ. ನವಗ್ರಹ ಮೂವಿ ಥರ. ಅದೇ ಅಲ್ಲಿ ಹೋಗಕ್ಕೆ ದಾರಿನೇ ಇಲ್ಲಲ್ಲ, ಈಗ ಬೇರೆ ಕ್ಲೋಸ್ ಮಾಡಿದ್ದಾರೆ. ಏನಕ್ಕೋ ತನ್ನ ಸರಿ ಇಲ್ವಾ ಅಂತ ರೋಡು. ಇಲ್ಲಿ ಹೋದ್ರೆ ಬರೀ ಟೆಂಪಲಿಗೆ ಹೋಗ್ಬೋದು ಅನ್ಸುತ್ತೆ ಅಷ್ಟೇ. ಮಗ ನಾವು ಈ ಕಡೆ ಹೋಗೋಣ. ಇದಕ್ಕೆ ಇದೇನಿದು? ಇದು ರೆಸ್ಟ್ ರೂಮ್. ಅವಾಗಿನ ಕಾಲದಲ್ಲಿ ಪೂಜೆ ಮಾಡಕ್ಕೆ ಬರೋರಲ್ಲ ಎರಡು ಒಟ್ಟಿಗೆ. ಹೆಂಗೋ ಇದೆಲ್ಲ ಟ್ರಕ್ಕಿಂಗ್ ಹೋಗ್ಬೇಕು. ಹೆಂಗೆ ಗೊತ್ತಾ, ಪ್ಲೇಸಿಗೆ ಹೋಗ್ಬೇಕು ಕಣ. ನಾನು ಹೇಳಿದ್ನಲ್ಲ ಸ್ಕಂದಗಿರಿ ಸಗದಾಗಿದೆ. ಹಾಂ ಹೋಗೋಣ. ಸ್ಕಂದಗಿರಿ ಚೆನ್ನಾಗಿದೆಯಾ? ಹ್ಞೂ ಇದು ಕಣ ಕುಮಾರ ಪರ್ವತ. ವೀರಭದ್ರ ಟೆಂಪಲ್. ಬೆಟ್ಟ ಸುಳ್ಳು. ಹೇ ಗಾತ್ರ ಮಿಸ್ ಒಳ್ಳೆ ಬಂತು ಇಲ್ಲಿ ಅಟ್ಯಾಕ್ ಮಾಡಕ್ ನಮ್ಮನ್ನ. ಹಾಂ ನಾವು ಲೋಕಲ್ ಅಂತ ಕೂಡ ಆಯ್ತಾ. ಲೋಕಲಿಗೆ ವ್ಯಾಲ್ಯೂ ಇದೆ ಮಗ. ಕೋತಿಗಳು ರೆಸ್ಪೆಕ್ಟ್ ಕೊಡ್ತವೆ. ಹೌದಾ? ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಪಾತಾಳಗಂಗೆ ದೇವಸ್ಥಾನ ಕ್ಲೋಸ್ ಆಗಿದೆ. ಸೈಕ್ ಇದೆ. ಅದು ಆ ಕಡೆ ಅಲ್ಲೊಂದು ದೇವಸ್ಥಾನ ಇದೆ ಕಣ. ಅದೇನ ಜಾಸ್ತಿ ಏನಿಲ್ಲ. ಏನಿದೆ ಹಾಳು ಬಿದೆ ಉಂಟು. ಏನೈತೆ? ಟೋಕನ್ಗೆ ತೆಗಿ, ಈ ಬೋರ್ಡ್ ಸ್ವಲ್ಪ ತೆಗಿ. ಹೋದ್ರು ಹೋಗ್ಲಿ, ನಡಿ ಹೋಗೋಣ, ನಡಿಯಾ. ಫ್ರೆಂಡ್ಸ್, ನಾವಿವಾಗ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಪಾತಾಳಗಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಪಾತಾಳಗಂಗೆ ನೋಡೋಕ್ಕೆ ಬನ್ನಿ, ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ತಲೆಬಂದಿರಕ್ಕೆ ಒಬ್ಬೊಬ್ರಿಗೆ ಸಂತ ಬರಕ ಸರ್ ಸರ್ ಒಂದು ನಿಮಿಷ ಬರ್ಲಿ ಅವ್ರ ಮೇಕೆ ಬ್ರೋ ಎಲ್ಲ ಹೋಗೋತಿನೋ ಹೋಗೋಣ, ನಡಿ. ಒಬ್ಬರು ಬರಕಲ್ಲ ಅಲ್ಪ ಸಾಕು, ತನುಶ್ರೀ ಒಬ್ಬೊಬ್ರಿನ. ನೋಡಿ ಫ್ರೆಂಡ್ಸ್, ಈ ಕಲ್ಲು ಬಂಡೆಗಳ ಮಧ್ಯೆ ಗಂಗೆ ಇದೆ. ಇಲ್ಲಿ ನೋಡಿ, ಹೋಗೋಕ್ಕೆ ಒಬ್ರಿಗೆ ಮಾತ್ರ ಆಗೋದು, ಜಾಸ್ತಿ ಸ್ಪೇಸ್ ಇಲ್ಲ. ಅದು ಫುಲ್ ಆಳ ಇದೆ ಅಂತ. ಹೌದಾ? ಹೇಳಿದ್ರಲ್ಲ, ಎಷ್ಟು ಹಣ ಇರುತ್ತೆ? ಸಖತ್ತಿರುತ್ತೆ. ಬಿದ್ದರೆ ಬೆಳಗ್ಗೆ ಅನ್ಸುತ್ತೆ ಮೋಸ್ಟ್ಲಿ. ಒಳ್ಳೆ ಸೈಕ್ ಇದೆ. ಹೋಗ್ಬೋದೇನಿಬ್ರು? ಬರ್ಬೋದೇನೋ? ಎಷ್ಟು ಪಾತಾಳ ಅಂದ್ರು
ಮತ್ತೆಂತ ಪಾತಾಳ ಅಲ್ವಾ? ಪಾತಾಳ ಅಲ್ಲ, ಇನ್ನೂ ದಾಳ ಐತೆ. ನೀ ಗೇಟ್ ಹಾಕಿದ್ದಾರೆ ಕರೆಕ್ಟ್, ಪಾತಾಳನೇ ಇದು. ಹೌದಾ? ಲೈಟ್ ಹಿಡಿತೀನಿ ತಾಳೆ, ಹಂಗೆ ವಿಡಿಯೋ ಮಾಡು. ಎಷ್ಟಿದೆ ನೋಡೋಣ. ನೋಡು ಮಗ, ಮೊಬೈಲ್ ಇದ್ರೆ ಸಿಗಲ್ಲ. ಏನದು 1 ಗಂಟೆ ಇದೆ, ಕಾಣಿಸ್ತಿದ್ಯಾ? ಇಳಿದು ತೊಳ್ಕೊಂಡು ನೀರು ಹಾಕೊಂಡು ಹೋಗು. ಈಗ 3 ಸತಿ ತಗೊಂಡು 1 2 ದಾಳ ಅನ್ಸುತ್ತೆ. ನೋಡಿ ಏನಿದೆ ವಿಡಿಯೋ ಮಾಡೋ, ಅಪ್ಪಿನ ವಿಡಿಯೋ ಮಾಡೋ. ಏನಿಲ್ಲ ನೋಡಿ, ತಿರ್ಗಿಸಿ ವಿಡಿಯೋ ಮಾಡ್ಬೋದು, ಹೇಳ್ತೀನಿ. ಒಳ್ಳೆ ಕಂಟೆಂಟ್ ನಿಮಗೆ ಇದು ಕಂಟೆಂಟ್ ಕಣ. ಪಾತಾಳ ಹಂಗೆ ಇಲ್ಲ ಕಣಲು, ಕಾಣಿಸ್ತಿಲ್ವಾ? ನಡಿ. ಅಂದೆ ಹ್ಞೂ ಅದು ಪಾತಾಳಗಂಗೆ ಅಂತ. ಹಿಂದೆ ಆದಿಶಕ್ತಿ ವನಾದೇವಿ ರಕ್ತಬೀಜಾಸುರನ ರಾಕ್ಷಸನ ಸಂಹಾರ ಮಾಡಿ ಬಾಯಾರ್ ಕೆದಾಗ ತ್ರಿಶೂಲದಿಂದ ಬಂಡೆ ಹೊಡೆದು 2 ಭಾಗ ಆಗಿ ಗಂಗೆ ಉಕ್ಕರ್ದು ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಎರ್ಕೊಂಬತ್ತಾ ಇದ್ದಾನೆ ಗಂಗೆ. ಅವಾಗ ನೀನು ಹಿಂದೆ ಬಂದರೆ ಊರು ಉಳಿಯಲ್ಲ, ಊರಾಳತ್ತೆ ಅಂದ್ಬಿಟ್ಟು ನೀನು ಎಷ್ಟೇ ಬಂದರೂ ಬಾಕ್ಲಿಂದ ಒಳಕೇರನ್ನು ಶಾಪ ಕೊಟ್ಟು ತನ್ನ ಮಗನ ವೀರಭದ್ರ ಸ್ವಾಮಿಗೆ ಕಾವಲಾಕಿ ಈ ಗಂಗೆ ಬಂದರೆ ಊರು ಉಳಿಯಲ್ಲ, ನೀನು ಈ ಗಂಗೆಗೆ ಇಲ್ಲೇ ಕಾವಲಾಗಿ ಅಂದ್ಬಿಟ್ಟು ಸ್ವರ್ಣಾಂಬಾಗ್ನೆ ಹಸಿರೋದು. ಈ ಗಂಗೆದು ಇನ್ನೊಂದು ವಿಶೇಷತೆ ಏನಂದರೆ ಮಳೆಗಾಲದಲ್ಲೆಲ್ಲ ಕೆಳಗೆ ಹೋಗುತ್ತೆ, ಬಿಸಿಲು ಟೈಮ್ನೇ ಮೇಲಕ್ಕೆ ಬರ್ತದೆ. ಇದು ಉದ್ದ 12 ಕಿಲೋಮೀಟ್ರ್, ಮಾಗಡಿ ತಾಲೂಕು ಕುದೂರು ಅಂತ ಇದೆ, ಅಲ್ಲಿ ಅಂತರ್ಗಂಗೆ ಸೇರುತ್ತೆ. ಹಿಂದೆ ಯಾರಿಗೋ ಮಕ್ಕಳಿರ್ಲಿವಂತೆ, ನಾನು ಬಂಜೆತನ ಆರಿಸಿರೋ ಮಗು ನಿನಗೆ ಅರ್ಪಿಸ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ. ಅದೇ ಥರ ಇಲ್ಲಿಂದ ಹೋದ್ಮೇಲೆ ನನ್ನ ಗಂಡು ಮಗ ಆಯ್ತು ಅಂತ ಅವ್ರು ಅದನ್ನು ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆನೆ ಅಂತ ಹೇಳಿದಂತೆ. ಅಮ್ಮ ನನ್ನ ಅರ್ಕೆ ಪ್ರಕಾರ ನಾನು ಬಂಜೆತನ ಆರಿಸಿದ್ದೆ, ಅದೇ ಥರ ನಿನ್ನ ಅರ್ಕೆ ನಿಂಗೆ ಒಪ್ಪಿಸ್ತಾ ಇದ್ದೀನಿ, ಇನ್ನು ಉಳಿಸೋದು ಬಿಡು, ನಿನ್ನ ಸೇರಿ ತಗೋ ಅಂತ ಹೇಳಿ ಬಿಟ್ಟು ಆಟೋದ್ರಂತಲ್ಲಿ ಬಿಟ್ಟು ಮನೆಗೆ ಮಲಗಿರ್ಬೇಕಾರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸು ಹೋಗಿ ಅಮ್ಮ ನಿಮ್ಮ ಬಿಟ್ಟಿರೋ ಮಗು ನಿಮ್ಮ 3 ಹತ್ರ ಅಂತರ್ಗಂಗೆ ಇದೆ, ಅಲ್ಲಿ ಬಂದು ತೇಳ್ತಾ ತಗೋ ಅಂತ ಹೇಳಿದ್ರು. ಅವಾಗ ಇಲ್ಲಿ ಬಿಟ್ಟಿದ್ದು ಮಗು ಕುದೂರು ಅಂತರ್ಗಂಗೆ ಮಗು ಆಡ್ತಾ ಇತ್ತು. ಅಲ್ಲೋ ಮಗು ಎತ್ಕೊಂಡು ಅಂತ ಹೇಳ್ತಾರೆ, ಅದ್ರ ಮುಖಾಂತರ ಇಲ್ಲಿಂದ ಅಲ್ಲಿ ಸುರಂಗ ಅಂತ ಕಂಡುಹಿಡಿದಿರೋದು. ಈಗಲೂ ಅಷ್ಟೇ ಮದುವೆ ಆಗೊಂದು 5-6 ವರ್ಷ ಆಡ್ತಲ್ಲ ಅಂತಾರೆ ಮಕ್ಕಳಿಲ್ದವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ಒಂದು ಅರ್ಕೆ ಮಾಡ್ಕೊಡಿದ್ರೆ ಅಂತ ಒಂದು ಮಗು ಆಗ್ತದೆ. ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಕುದೂರು ಹತ್ರ ಪ್ರಸನ್ನ ಗಂಗಾಧರೇಶ್ವರನ ದೇವಸ್ಥಾನ. ಹೋಗಿ ಫಲ ತಾಂಬೂಲಂ ನೈವೇದ್ಯ ಮಾಧ್ಯಮ ವರ್ಗಂ ಆಚಮನಂ ಸರ್ಪಯಾಮಿ ವೀರಭದ್ರೇಶ್ವರ ಮಹಾಪ್ರದಕ್ಷ ಪ್ರಜಾಪತಿ ಹೋಗಿ ಫಲ ತಾಂಬೂಲಂ ನೈವೇದ್ಯ ವೇದೋಕ್ತ ಮಂತ್ರಾಣ ಪುಷ್ಪಾಣಿಧರ ವೀರಭದ್ರ ಮಹಾರಾಜ್ ಕಿ ಜೈ. ಓಂ ಶಾಂತಿ ಶಾಂತಿ ಹರ ಮಹಾದೇವ. ಫ್ರೆಂಡ್ಸ್, ನಾವಿವಾಗ ಪಾತಾಳಗಂಗೆ ನೋಡ್ಕೊಂಡು ನೆಕ್ಸ್ಟು ಹೊನ್ನಮ್ಮ ದೇವಿ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಬೆಟ್ಟ ಎಷ್ಟು ಕೂತಿದ್ದೇವಲ್ಲ, ಹ್ಞೂ ಅದೇನು ಮಾಡ್ತಿದ್ದೆ ಅದು ಕೂತ್ಕೊಂಡು? ಇದೊಂದು ಬಂತು ನೋಡಿ. ಎಂತ ಇಲ್ಲ, ಮತ್ತೇನಕ್ಕೆ ಇಷ್ಟೊಂದು ತೂಕ ಇದೆ? ಗಡಿಯಾರ ಗಣಪತಿ ಅಂತ. ಹೆಂಗು ಇದು ಗಡಿಯಾರಗಳು ಮೋಸ್ಟ್ಲಿ ಟೈಮ್ ಇದೆ, ಸ್ಟೋರಿ ಇರುತ್ತೆ. ನಡಿ ನಮ್ಮ ಸ್ಟೋರಿ ಗೊತ್ತಿ. ಇಲ್ಲಿ ಹೋಗಿ ಬರೋಣ, ಹೋಗೋಣ. ಹೋಗಂಗಿಲ್ಲ ಅನ್ಸುತ್ತೆ. ಬಾಗಿ ಬನ್ನಿ ಬನ್ನಿ ಕರೆದವ್ರು ಹೋಗೋಣ. ವಾ, ಏನು ಇದ್ದಿದೆಯಲ್ಲ ಕಲ್ಲು ಕಣ. ಮೇಲ್ಗಡೆ ಮಾಡಿ ಇದನ್ನ ಮಾಡು ಸೃಜನ್, ಮೇಲ್ಗಡೆ ಕಲ್ಲನ್ನ ಫ್ಲ್ಯಾಶ್ ಲೈಟ್ ಆನ್ ಮಾಡು. ಬೇಡ ಬೇಡ ಟೆಕ್ಸ್ಟಲ್ಲಿ ಇದೆಲ್ಲ ಕಾಫ್ ಕಟ್ ಮಾಡ್ತೀಯಾ? ಮಾತಾಡೋದು ಹೆಂಗೆ ಆಗ್ತೀಯಾ? ಫ್ರೆಂಡ್ಸ್, ನಾವಿವಾಗ ಹೊನ್ನಮ್ಮ ದೇವಿ ದರ್ಶನ ಮಾಡ್ಕೊಂಡು ನೆಕ್ಸ್ಟು ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆ ತನಕ, ಸಂಜೆ 5ರಿಂದ 7 ಗಂಟೆ ತನಕ ಓಪನ್ ಇರುತ್ತೆ.
ಈ ಟೈಮ್ ಬನ್ನಿ, ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ಬನ್ನಿ ದೇವಸ್ಥಾನದೊಳಗೆ ಹೇಗಿದೆ ಅಂತ ನೋಡ್ಕೊಂಡು ಈ ದೇವಸ್ಥಾನದ ಒಂದು ವಿಶೇಷತೆ ಏನಂತ ಎಲ್ರಿಗೂ ಗೊತ್ತಿರುತ್ತೆ. ಗಂಗಾಧರೇಶ್ವರನಿಗೆ ತುಪ್ಪ ಹಾಕಿ ಅಭಿಷೇಕ ಮಾಡಿದರೆ ಬೆಣ್ಣೆ ಆಗುತ್ತೆ. ಅದು ಗಂಗಾಧರೇಶ್ವರ ಗಂಗೆ ಒಳಗೆ ಉದ್ಭವ ಮೂರ್ತಿ. ಅದರಿಂದ ಶೈತ್ಯಲಿಂಗ ಅಂತ ಹೆಸರು. ಅದು 4 ಯುಗದಿಂದಲೂ ಬೆಳೀತಾ ಇದೆ. ಒಂದು ಸ್ವಲ್ಪ ಓರೆ ಆಗಿದೆ. ಆ ಬೆಣ್ಣೆನೂ ಒಂದು ಜನ ಪ್ರಸಾದ ಕೊಡ್ತಾರೆ. ನೀವು ಕಣ್ಣಿಗೆ ಶಿರಕ್ಕೆ ಇಟ್ಕೊಂಡು ಉಪಯೋಗಿಸಿದ್ರೆ ಏನೋ ದೋಷ ಇದ್ದರೆ ನಿವಾರಣೆ ಆಗುತ್ತೆ. ಆ ಗಂಗಾಧರೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಕೆಂಪೇಗೌಡ, ಬೆಂಗಳೂರು ಗವಿ ಗಂಗಾಧರೇಶ್ವರ ಗೊತ್ತಿ ಸುರಂಗ ಮಾರ್ಗ ಇದೆ. ಅಲ್ಲಿ ಕೆಂಪೇಗೌಡ, ಕೆಂಪಸೋಮಣ್ಣ, ಊಳಿಗ ಚಿಕ್ಕಣ್ಣ ಅಂತ 3 ಜನ ಶಿಲೆ ಇದೆ. ಹೋಗಕ್ಕಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ತುಪ್ಪನ ಹಾಕಿದ್ರು. ಇವಾಗ ಶಿವಲಿಂಗದ ಮೇಲೆ ಅದನ್ನು ಸೌರದಂಗೂ ಅದು ಬೆಣ್ಣೆ ಹಾಕಿ ಹಿಂಗೆ ಕನ್ವರ್ಟ್ ಆಗ್ತಿದೆ ಅಂತ. ಇಲ್ಲಿ ಕ್ಯಾಮ್ರಾ ತೆಗೆದ್ರಾ? ಇಲ್ಲಿ ನಮ್ಗೆ ಆಶ್ಚರ್ಯ ಆಗಿದೆ ಅಂದರೆ, ಇಲ್ಲಿ ಅಭಿಷೇಕ ಆಗಿ 10 ನಿಮಿಷದಲ್ಲಿ ಈ ಥರ ಅಲಂಕಾರ ಮಾಡಿದ್ದಾರೆ. ಎಷ್ಟು ಬೇಗ ಮಾಡಿದ್ರು, ಅದು ಹೆಂಗೆ ಮಾಡಿದ್ರು ಅಂತ ನಮಗೆ ಆಶ್ಚರ್ಯ ಆಗೋಯ್ತು. ಇಲ್ಲಿರುವಂಥ ಗುಹೆಯು ಬೆಂಗಳೂರಲ್ಲಿರುವಂತಹ ಶ್ರೀ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಂತ ಕೆಲವರು ನಂಬಿದ್ರೆ, ಇದು ಶ್ರೀರಂಗಪಟ್ಟಣಕ್ಕೂ ಹೋಗುತ್ತಂತ ಕೆಲವರು ನಂಬ್ತಾರೆ. ಆದರೆ ಇದನ್ನು ಹೋಗಿ ನಾವೀಗ ಚೆಕ್ ಮಾಡೋಕ್ಕಾಗಲ್ಲ. ನಾವಿವಾಗ ಗಂಗಾಧರೇಶ್ವರ ಸ್ವಾಮಿನ ನೋಡ್ಕೊಂಡು ಆರತಿ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಹೊರಗಡೆ ಹೋಗ್ತಿದ್ದೀವಿ ಬೆಟ್ಟ ಹತ್ತಕ್ಕೆ. ಬನ್ನಿ ನಾವೀಗ ಹೋಗೋಣ ಹೊರಗಡೆ. ಫುಲ್ಲು ಕಲ್ಲು ಒಳಗಡೆ ಕೂಲಾಗಿತ್ತು. ಬನ್ನಿ ಇವಾಗ ಹಾಟಾಗಿ ನಡ್ಕೊಂಡು ಹೋಗೋಣ. ಏನು ಮಾಡ್ತಿದ್ಯಾ? ಏನು ಮಾಡೋಣ? ಕೂತಿ ನೋಡು, ಸಕ್ಕತ್ತ ಕೂತಿ ನೋಡು. ಇಲ್ಲಿ ಇದು ನೋಡು ಹೆಂಗೆ ಕೂತಿದೆ.
ನೀವು ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ತುಂಬ ಕಲ್ಲಲ್ಲಿ ಕೆತ್ತಿದ ಕಲೆಗಳಿದ್ದಾವೆ, ಹಾಗೆ ದೇವರ ವಿಗ್ರಹಗಳು ಇದ್ದಾವೆ. ನಾಗರ ದೇವರನ್ನ ಇಲ್ಲಿ ಹೊರಗಡೆ ಪೂಜಿಸಿದ್ದಾರೆ, ನೋಡ್ಬೋದು. ಏನೋ ಮಾಡ್ತಿದ್ದಿ ಇಲ್ಲಿ ಕುತ್ಕೊಂಡು? ಬೇರೆಲ್ಲ ಪ್ಲೇಸ್ ಇದೆ. ಇಷ್ಟೇನಾ? ಮೇಲೆ ಇಲ್ವಾ? ಮೇಲೆ ಹೋಗೋಕ್ಕಾಗಲ್ವಾ? ನೀನು ಯಾಕೋ ಇನ್ನೂ ಹೊಳ್ತಿ ಇದೇನು ಇದೆಯಾ? ನನ್ನ ಮೇಲಕ್ಕೆ ಹೋಗೋದಿಲ್ವಾ? ನೀನು ಯಾಕೆ ಇನ್ನೂ ಮೇಲೆ ಮೇಲೆ ಅಂತಿದ್ಯಾ? ಸ್ವಲ್ಪ ಹೋಗೋಣ. ಮೇಲಕ್ಕೆ ಹೋದ್ರೆ ಆಮೇಲೆ ಕೆಳಗೆ ಬರೋಕ್ಕಿಲ್ಲ. ಕುಡಿಯ ನೀರು ಹೋಗೋಣ ಬರ. ನಾನು ಫೋಟೋ ಶೂಟ್ ಮಾಡೋ ಬಾರಲ್ಲ. ಎಲ್ಲಿ ಮಾಡೋದು? ನಾವೇ ತಕ್ಕೊಳ್ಳೋಣ ಬಾ. ಹಂಗಾದ್ರೆ ಹಾಯ್ ಮಗ. ಯಾವಾಗ ವಿಡಿಯೋ ಸ್ಟಾಪ್ ಆಗುತ್ತೆ ಒಂದು ಗೊತ್ತಾಗಲ್ಲ ಕಣಲ್ಲು. ಎಷ್ಟು ಬರುತ್ತೋ ಅಷ್ಟು ಹಾಕೋದು. ಬಾ. ಹುಡುಗಿ ಜೊತೆ ತೋರಿಸ್ತಾನೆ ಮಗ ವಿಡಿಯೋ ಮಾಡ್ತಿದ್ಯಾ ಅಂತ. ಮಾಡಲಿ, ನಾನು ಈ ವಿಡಿಯೋ ಇಟ್ಟಿದ್ದಾರೆ ಮಗ. ನಾ ಬರೋಣ ಮಾಡು, ನಾನು ಬರ್ತಾ ಇದ್ದೀನ. ಇಲ್ಲ ಹಾಂ ಇದೇನು ಶಾರ್ಟ್ ಕಟ್ ಅಲ್ಲ ಇದು. ಒಂದು ರೌಂಡ್ ಹೊಡ್ಕೊಂಬರಕ್ಕೆ ಬಾ. ಮೇಲೆ ಬರೋಣ. ಇಲ್ಲೇ ಅಲ್ಲಿ ನಿಲ್ಬೋದು ಅನ್ಸುತ್ತೆ. ಬಾ. ಅಲ್ಲಿ ಹತ್ತದ್ ಬೇಡ, ಬಾರಲ್ಲಿ. ನಾವು ಹೋಗೋ ದಾರಿಲಿ ಹೋಗ್ಬೇಕು, ಬರೋ ದಾರಿಲೆಲ್ಲ ಹೋಗೋದು ಬೇಡ. ಅದಾಯ್ತಾ? ಅಲ್ಲಿ ಹೇಳಿದ್ದು ಇಂಗ್ಲೀಷಲ್ಲಿ ಹೇಳಿದ್ರ ಮತ್ತೆ ಅವರು. ಅದ್ರ ಮೇಲೆ ನಿಲ್ಲೋಣ ಅಂತ ಬಂದೆ. ಅಲ್ಲ, ಅದ್ರ ಮೇಲೆ ನಿಲ್ಲೋಣ ಅಂತ ಬಂದಿದ್ದು. ಅಷ್ಟೊಂದು ಸುಸ್ತಾಯ್ತಾ? ಹತ್ತಿದ್ದಾರೆ. ಏನು ಕೆತ್ತಿದ್ದಾರೆ ಸುಮಾರಿಲ್ಲ. ನಡಿಯಾ. ಜಾರ್ತು ಸ್ವಲ್ಪ. ಏನು ಕಾಣಿಸ್ತು? ನಾವು ದೇವಸ್ಥಾನ ತಲೆ ಮೇಲೆ ಇದ್ದೀವ? ದೇವಸ್ಥಾನ ಅಂತ ನಡೆಯೋದು. ಇಲ್ಲ, ದೇವಸ್ಥಾನ ಎಲ್ಲಿದ್ದೇಳು? ವಿಡಿಯೋ ಮಾಡ್ತಿದ್ಯಾ? ಅವ್ರು ಹೋಗ್ತಿದಾರೆ ನೋಡು, ಅಲ್ಲಿ ಹೋಗ್ಬೇಕು. ಅಲ್ಲತ್ತು ಬೇಕಾ? ಮಗ ಒಂದು ಫೋಟೋ ತೆಗಿ. ಹಿಂಗೆ ವಿವಲ್ಲಿ ಒಂದು ಫೋಟೋ ತೆಗಿಯೋ. ನನ್ನೊಂದು ಫೋಟೋ ತೆಗಿ. ಬ್ಯಾಗ್ ಹಾಕೊಂಡು ನಿಂತಿರ್ತೀನಿ. ಒಂದು ಫೋಟೋ ತೆಗಿ. ಹಿಂಗೆ ಬರ್ಬೇಕು ತಾಳು. ಗಾಯ್ಸ್, ಯಾರ್ದೋ ಫೋನ್ ಬರ್ತಿದೆ. ನಿಮ್ಮ ಬ್ಯಾಗ್ ನಂಗೆ ಹಾಕೋಕ್ಕಾಗಲ್ಲ, ಇಟ್ಕೊಳ್ಳೋದು. ನೀವು ವಿಡಿಯೋ ಮಾಡ್ಕೊಂತೀಯಾ? ನಾನು ಮಾಡಲ್ಲ, ನೀನು ಹಾಕೋ. ಏಕೆ? ನಾನು ವಿಡಿಯೋ ಮಾಡಲ್ಲ, ವ್ಲಾಗ್ ನಾ ಮಾಡಲ್ಲ. ತಗ. ಹೆಂಗೆ ಮಾಡೋದು? ಮಾಡು. ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ಹಿಡ್ಕೊಂಡು ಹೋಗೋದು ಸಾಕು. ಈ ಬೆಟ್ಟದ ಹೆಸರೇನು? ಇದ್ರದ್ದು ಜಾತಕ ಹೇಳಿ ಒಂದು ಸ್ವಲ್ಪ. ಹಾಂ, ಜಾತಕ ಪಾತಕ ಗೊತ್ತಿಲ್ಲ. ಸುಮ್ಮನೆ ಬರೋದು ಹೋಗೋದು ಅಷ್ಟೇ ಕೆಲಸ. ತಗ ಮಾಡಲ್ಲ. ಹೆಂಗೆ ಮಾಡೋದು? ನಡಿ. ಕಾಲೆಲ್ಲ ಕಸ ಇದೇನಿದು? ಸುಮ್ಮನೆ ಬಂದಿದ್ಕೊಂಡು ನಡಿಯ ಮುಚ್ಕೊಂಡು ಮಾತಾಡ್ತಿದ್ದೀವಲ್ಲ, ಇದಿಷ್ಟೇ ಮಾತಾಡಿ. ಇನ್ನೆಂತ ಮಾತಾಡ್ತೀಯ? ಇದಾಗ್ತೀಯ ನಿಜವಾಗ್ಲೂ? ಯಾರ ನಿನ್ ಸೈಕು? ಏನು ಇದೇನೋ ಇಷ್ಟು ದಪ್ಪ ಬ್ಯಾಗ್ ಕೊಟ್ಬಿಟ್ಟು ಹತ್ತು ನಂಗೆ ಕೆಲ ಆಗಲ್ಲ ಕಣಲ್ಲ. ಯಾಕೆ ಆಗಲ್ಲ ಮರ, ನೀನೇ ಹಾಕೊಳ್ಳಲ್ಲ. ಏನಾಗ ಖಾಲಿ ಬೀಳ್ತೀನಿ ಹಾಕೊಳ್ಳೋದು. ನನ್ನ ಕೈಲಿ ಹತ್ತಕ್ಕಾಗಲ್ಲ ಮಗ, ಬ್ಯಾಗೆಲ್ಲ ಹಾಕೊಂಡು ಇಟ್ಟಿದೆ. ಮಗ ನೀನು ಸ್ಟಾರ್ಟ್ ಮಾಡು, ಹೇಳ್ತೀನಿ.
ಮಾತಾಡೋಕ್ಕೋ ಬ್ಯಾಚ್ ತೋರಿಸಲು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ಬ್ಯಾಚ್ ಇವಾಗ ಹ್ಞೂ ನೀವು ಮಾತಾಡ್ತಾ ಇರೋದು ಇಲ್ಲಿ ಪಕ್ಕದಲ್ಲಿ ನನಗೆ ಕೇಳಿಸ್ತಾ ಇಲ್ಲ ನವ್ರಿಗೆ ಕೇಳ್ಸತ್ತಾ ಹಿಂದೆ ತಿರುಗ್ಸ ಈಗ ಇದೇ ಯಾವುದೋ ಊರದು ಯಾವನಿವತ್ತು ಮಗ ಅದೇನದು ಅಲ್ಲಿ ಇದೆಯಲ್ಲ ಅದು ಬಂದೆ ಮಗ ಅದು ಝೂಮ್ ಆಗಲ್ಲ ಆಗುತ್ತೋ ಇಲ್ಲ ಕಣ ಇದರಲ್ಲಿ ಯಾಕೆ ಆಪ್ಷನ್ ಇಲ್ಲ ತೋರ್ಸ ಈಗ ಮಾಡ್ತಿರೋದು ನಾವು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಈಗ ಸ್ಟಾರ್ಟ್ ಮಾಡಿದ್ವಿ ಟೈಮು ಯಾವನಿಗೆ ಗೊತ್ತು 10 ಗಂಟೆ 31 ನಿಮಿಷ ಈಗ 10 ಅಷ್ಟೊತ್ತಿಗೆ ಎಷ್ಟಾಗುತ್ತೆ ನೋಡಿ ನೀವೇ ಎಲ್ಲ ಕಡೆ ಸ್ಟೆಪ್ ಇವನ್ ಬೇರೆ ಕೂದಲು ಮೇಲೆ ಏನೇನೋ ಹಾಕೊಂಡವನೇ ನೋಡ್ಕೊಳ್ಳಿ ಏನದು ಸ್ಟೆಪ್ಸ್ ಮಾಡಿದ್ದಾರೆ ಹಿಡ್ಕೊಳ್ಳೋ ಕಂಬಿ ಇದೆ ಹ್ಞೂ ಅದು ಹಿಸ್ಟ್ರಿ ಚೆಕ್ ಮಾಡಂತ ಆಳು ಯೂಟ್ಯೂಬಲ್ಲಿ ಮಗ ನಂದು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ನೋಡು ಇದೇನಕ್ಕೆ ಇದರ ಬ್ಲರ್ ಆಗ್ತಿದೆ ನಿನ್ನ ಮೊಬೈಲ್ ನಿಂಗೆ ಗೊತ್ತು ಕೊಡು ಇಟ್ಕ ಫೋನ್ ಬಂತ ಹಲೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಇಲ್ವೋ ದೇವ್ರ ಮನೇಲಿ ಬಿಟ್ಟು ಬಂದಿನಿ ನಾನು ಕಾರ್ಡು ಅವತ್ತು ಬಂತು ಅಂದಾರ ನೀನ್ ಹೇಳ್ರು ಅವ್ರಿಗೆ ಹೇಳೋದು ನಾವ್ ಹೇಳ್ರು ಅವ್ರಿಗೆ ಹೇಳೋದು ಇನ್ನೇನು ಬೇರೆ ಹೇಳಕ್ಕಂಡ ಮತ್ತೆ ರಾಡ್ ಕೊಡ್ತಿದ್ರು ನಿಮ್ಮ ಕಾಲದಾಗ ಎಲ್ಲಿದ್ದು ರಾಡ್ ಇಲ್ಲದ ಸಲಕ್ಕೆ ಹೋಗ್ತೀನಿ ಸಂಜೆ ಕಳಿಸ್ತೀನಿ ಅಂತ ಶಿವ ಏನೋ ಮಾಡ್ತೇವೆ ಗಾಯ್ಸ್ ಕಬ್ಬಿನಲ್ಲಿ ಕುಡಿತೀರಾ ಗುಡ್ಡ ಹಾಕುತ್ತಾನೆ ಕಬ್ಬಿನ ಸಿಗುತ್ತೆ ರೇಟ್ ಕಬ್ಬಿನಾಲು ಬಾತು ಮಜ್ಜಿಗೆ ಏನು ಬೇಕು ಬರ್ತಾ ಕುಡಿಯೋಣ ಅಂತ ಈಗ ಫುಲ್ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತೀವಿ ಬರ್ತಾ ಎನರ್ಜಿ ಆಗಬೇಕು ಇಳಿಯಾಕುವೆ ಕದ್ದು ಬಂಡೆ ನೋಡು ಇಲ್ಲಾಂದ್ರೆ ಇಲ್ಲ ಇದು ಎಕ್ಸ್ಲೇಟ್ರ್ ತಂದು ಕೊಟ್ಬಿಡ್ಬೇಕು ಇವ್ರಿಗೆಲ್ಲ ಇದು ಕಣ ಟ್ರಕ್ಕಿಂಗ್ ಅಂದರೆ ಏನಿಲ್ಲ ಅಲ್ಲ ಇದು ಸಿಂಪಲ್ ಕಣ ಏನು ಸಿಂಪಲ್ ಇದೇನು ಕಷ್ಟನಾ ಹ್ಞೂ ಇದೇನು ಕಷ್ಟ ಇಲ್ಲ ಹೋಗಲು ಇದು ಸಿಂಪಲ್ಲು ಅದೇ ಇದು ಸೈಕಿದೆ ಟ್ರಕ್ಕಿಂಗು ಅಂತ ಅವಾಗಿಂದ ಅದು ಹೇಳಿ ಇದೆಲ್ಲ ಏನು ನಮ್ಮ ಮುಳ್ಳಂಗಿರಿ ಹತ್ತಿರ ಗೊತ್ತಾಗುತ್ತೆ ಮುಳ್ಳಂಗಿ ಭಾರಿ ಇದೆಯಾ ಯಾಕಲ್ಲೋ ಹೆಂಗೆ ಸುಸ್ತಾಗಲ್ವೇನಾ ಅದು ಈಜಿನ ಕಣಲ್ಲ ಮಕ ಈಜಿ ಇಲ್ಲಿ ನೋಡಿ ಇದಂಗಿದೆ ಕಲ್ಲು ಸೈಕಿದೆ ಅಲ್ಲ ಅದ್ರ ಮೇಲೆ ಹಪ್ಪರ ಅದ್ರ ಮೇಲೆ ಹತ್ತಕ್ಕಾಗಲ್ಲ ಕಣ ಮೋಸ್ಟ್ಲಿ ಅದು ಬೇರೆ ಕಡೆ ಇದೆ ಮುಂದೆ ಹೋಗೋದಮ್ಮ ಹಾಂ ಬೇಗ ಬಾರ ಮುಂದಕ್ಕೆ ಹೋಗೋಣ ಏನಾರು ತಗೊಂತೀಯ ಅಂಗಡಿಗಳಿಗೇನು ಬರ ಇರಲ್ಲ ಆಗ ನೀನು ಒಂದು ಅಂಗಡಿ ಹಾಕೊಳ್ಳಿ ಇಲ್ಲಿ ಹಾಂ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡೋ ಬರ್ದಾರೆ ಫೈನ್ ಹಾಕ್ಬೇಕಂತ ಹೇಳ್ಬೇಕಲ್ಲ ನಿಮ್ಮಂತಾರೆ ಯಾರೋ ಬರೋರು ಈ ಕಡೆ ಉಮ್ಮಾರೆ ಯಾವನು ಬರ್ದಿರೋದಿನ್ನ ಫೈನ್ ಹಾಕಂಗಿರ್ಬೇಕಲ್ಲ ಉಮ್ಮಾರೆ ನೋಡ್ಕೋಣ ಬೇಕಾಗ್ಬಿಟ್ಟು ಅಂಗಡಿ ಅವರೆಲ್ಲ ಇರ್ತಾರಲ್ಲ ಅವಾಗ ಬರ್ದಿರೋದೇ ಬೇಕಣ ಹಳೆ ಕಾಲ ಮೊದಲೇ ಕೆಲಸ ಮಾಡೋದು ಶುರು ಮಾಡಿದ್ವಲ್ಲ ಏನು ಲೆಕ್ಕಕ್ಕೆ ಇಲ್ಲ ಈಗ ಆ ಬಂಡೆ ಮೇಲ ಹೋಗಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತಾ ಅಂತ ಮಧ್ಯಾಹ್ನ ಆಗುತ್ತೆ ಎಷ್ಟು ದೊಡ್ಡದು ಹೈಟ್ ಇದೆ ಕಣ ಸಖತ್ತು ಮಾತ್ರ ಲೈಫಲ್ಲಿ ಈ ಥರ ಜಾಲಿ ಮಾಡಬೇಕು ನಿಜವಾಗ್ಲು ಎಂಜಾಯ್ ಅಂದರೆ ಟ್ರಕ್ಕಿಂಗು ಟ್ರಾವೆಲಿಂಗು ಎಲ್ಲ ಸೈಕಿರ್ಬೇಕು ಈ ಥರ ನೋಡಿ ಹೆಂಗಿದೆ ವ್ಯೂ ಸೂರ್ಯ ಕೇಳೋ ಬರ್ರೋ ಮನೆಗೆ ಕೂತ್ಕೊಂಡು ಏನೋ ಮಾಡ್ತೀರಾ ಬರ್ರೋ ಬೆಟ್ಟ ಹತ್ರ ಹ್ಞೂ ನಮ್ಮ ಮಕ್ಳು ಎಂಥದಲ್ಲ ರೂಮಲ್ಲಿ ಕೋಳಿ ಮಂಕತಾರಲ್ಲ 24 ಗಂಟೆ ಊಟಕ್ಕೆ ಒಂದ್ಸತಿ ಎದ್ದೇಳ್ತಾನೆ ಮತ್ತೆ ಮಂಕತಾನೆ ಹ್ಞೂ ಈ ನಮ್ಮ ಮಕ್ಳಿಗೆ ಏನು ಜಾಲಿ ಮಾಡೋಕ್ಕೆ ಬರೋದಲ್ಲ ಟ್ರೆಕ್ಕಿಂಗು ಟ್ರಿಪ್ಪು ಅದು ಇದು ಅಂತ ಇಲ್ಲೊಂದು ಅಂಗಡಿ ಕೋಲ್ಡ್ ನೋಡಿ ಪಾದರಕ್ಷೆ ಹಾಕೊಂಡಲ್ಲೇ ಹೋಗ್ತಾಯಿದ್ದೀವಿ ಎಲ್ಲ ಪಾದ ಇಲ್ಲಿದೆ ಅವರೆಲ್ಲ ಹಾಕೊಂಡು ಹೋಗ್ತಿದ್ದಾರೆ ನೋಡಲ್ಲಿ ಪಾದ ಹಾಕೊಂಡ್ರೆ ಪಾದರಕ್ಷೆ ಇಲ್ಲೆಲ್ಲ ಹೋಗ್ತಿದ್ವಿ ಬಿಟ್ಟು ಹೋದ್ರು ಬಿಡ್ತೀನ ಸೀದಾ ಝೂಮ್ ಹಾಕಿ ವಿಡಿಯೋ ಮಾಡೋ ಆಯ್ತು ಹಾಕ ಡ್ರೋನ್ ಶಾಟ್ ತೆಗಿ ಅಂತ ಏನಿದು ಇದೇನಿದು ನನಗೇನು ಗೊತ್ತು ಗಿಳಿ ಇರುತ್ತೆ ಗಿಳಿ ಇರುತ್ತಾ ಹೌದು ಗಿಳಿ ಬೇಕಾ ಆಳೋ ಗಿಳಿಗೊಂದು ವಿಡಿಯೋ ಮಾಡ
ಎಂತ ಅಂತ ಹಾಂ ಗಿಳಿನ ವೀಡಿಯೋ ಮಾಡೋಣ. ಪಾಪ ಅದೇನು ಮಾಡಿದೆ, ಬರೀ ಮನುಷ್ಯದ ವೀಡಿಯೋ ಮಾಡಬೇಕಾ, ಪ್ರಾಣಿಗಳದ್ದು ಮಾಡಬೇಕಾ, ಪ್ರಾಣಿ ಎಲ್ಲ ಪಕ್ಷಿಗಳದ್ದು. ನಾನು ಸುಸ್ತಾಗಕ್ಕಿಂತ ಬ್ಯಾಗಿ ತೂಕ ಆಯ್ತು ಸ್ವಲ್ಪ. ಅದು ಬ್ಯಾಗಲ್ಲಿ ಏನು ಇಟ್ಕೊಂಬಂದ್ಯಾ ಅಷ್ಟೊಂದು? ಏನು ಇಟ್ಕೊಂಬಂದ್ಯಾ? ತಿಂಡಿ ಈ ಕಡೆಯಿಂದ ಆಯ್ತು ಲಾಜಿಕ್ಕು. ನೋಡಿ ಅಷ್ಟು ಜಾರು ಬೇರೆ ಕೆಳಗೆ ಹೋಗ್ತೀವಿ ಅಂಥ ಪ್ಲೇಸಲ್ಲಿ ಹತ್ತಿದ್ದೀವಿ. ಇದೇ ಬೆಟ್ಟ. ಹೌದಾ? ಹ್ಞೂ ಕಣ ಒಂದ್ಸತಿ ಜಾರು ಮಗ ಅಲ್ಲಿಗೆ ಹೋಗ್ಬೇಕೇನೋ? ಹೌದು. ಇನ್ನೂ ಎಷ್ಟು ದೂರನಲ್ಲೋ? ಅಲ್ಲಿಗಲ್ಲ ಮಗ, ಅಲ್ಲಿಗೆ ಹೆಂಗೆ ಗೊತ್ತದು? ಹೆಂಗ ನನಗೇನು ಗೊತ್ತು. ಕರೆಕ್ಟ್ ಅನ್ಸುತ್ತಾ? ಯಾವುದೋ ಸಣ್ಣ ಬೆಟ್ಟ ಅಂತ ಕರ್ಕೊಂಬಂದು ಇಷ್ಟು ದೊಡ್ಡದು ಹತ್ತಿಸ್ತಾ ಇದೆಯಲ್ಲ. ಅದು ದೊಡ್ಡದಲ್ಲ, ಸಣ್ಣದೇ. ನಮ್ಮದು ವಿಡಿಯೋ ಮಾಡು, ಬ್ಯಾಕ್ ಫ್ರಂಟ್ ವಿಡಿಯೋ ಆನ್ ಮಾಡು. ಸ್ವಲ್ಪ ಇಟ್ಕೊಳ್ಳಪ್ಪ, ನಂಗೆ ಕೈಲಾಯ್ತಿಲ್ಲ. ವಾಟರ್ ಕೊಡ. ಇಷ್ಟು ಬೇಗ ಅಂತ ಅಡ್ಡೆ ಇವತ್ತು ಸಂಡೇ ಮಲ್ಕೊಳ ಬಿಸ್ಲಾಗ ಕೂರ್ತೀಯಾ? ಅವನಿಗೆ ಕೊಟ್ಟಿದ್ದೆ, ಅವನು ಅಲ್ಲೇ ಹಾಂ ಹೇಳಪ್ಪ. ಕೋಲ್ಡ್ ನೀರು ತಗೊಂಡ್ಬಿಟ್ಟ. ಇಲ್ಲ ನೀರು ಸಿಗುತ್ತೆ ಅನ್ಸುತ್ತೆ. ಎಷ್ಟದಂಕ ಅಂತ ಮಾಡೋದಲ್ಲ, ಚಾರ್ಜೇ ಖಾಲಿಯಾಗಿ ಹೋಗುತ್ತೆ. ನನ್ನ ಮೊಬೈಲ್ ಇತ್ತು ಕರ್ಕೊಂಡು ಟ್ರಿಪ್ ಹೋಗ್ಬೇಕು ನಾವು ಇವಾಗ. ಐ ವಾಸ್ ಇನ್ ಮೈಸೂರು. ಹಾಂ ಓಕೆ, ಅಲ್ಲೆಲ್ಲರೂ ಕೂರನ್ ಬರ. ನಂಗೆ ಕಾಲು ಆಯ್ತಿಲ್ಲ. ಏಕೆ ಹೋಗಲ್ಲ? ಏನು ಇಷ್ಟಕ್ಕೆ ಸುಸ್ತಾದ? ಬರೀ ನಡ್ಕ ಬಂದಿದ್ದಕ್ಕೆ ಹೋಗಲ್ಲ, ನಡೆದಿದ್ದು ಕಮ್ಮಿ ದೂರ ನಡೆದ್ವಾ? ಒಂದು 500 ಕಿಲೋಮೀಟ್ರ್ ನಡೆದಿಲ್ಲ. ಆಯ್ತಿಲ್ಲ ಮಾರು. ಅಯ್ಯಪ್ಪ ವಾಮಿಟ್ ಬರ್ತೈತೆ, ಸುಸ್ತಾಗಿ. ಇನ್ನೂ ಅರ್ಧ ದಾರಿ ಹೋಗಿಲ್ಲ ಅನ್ಸುತ್ತೆ. ಸಾಂಜೆ ಬೇಕು ಮತ್ತೆ ಅದೇ ಇರಲಿ. ಒಳ್ಳೆ ಇದು ನಿಟ್ಕೊಂಡ್ಬಂದಿಯ. ಐ ಅಪ್ರಿಷಿಯೇಟ್ ಯು, ರಿಯಲಿ ಐ ಅಪ್ರಿಷಿಯೇಟ್. ಇದೆ ಬೆಟ್ಟ ಫುಲ್ ಹೇಳಿ ಹಿಂಗೆ ಮೇಲಕ್ಕೆ ಸೈಕು. ಇವಾಗ ಕಾಮಿಡಿ ನೋಡ್ದಾ? ಹಾಂ ಇವಾಗ ಗೊತ್ತಾಯ್ತಾ? ಏನೋ ಮತ್ತೆ ತಿಂಗಳು ಮಗ ಬರ್ತೈತೆ, ಜಾರ್ಕೊಂಡು ಬಿಡೋಣ ಅಲ್ಲ? ಹ್ಞೂ ಆರಾಮ. ಏಕೆ ನಾನು ಯಾರ ಬಿದ್ದೆ ಬಿಟ್ರೆ ಅಂತ ಅಂದ್ಬಿಟ್ಟೆ. ನೋಡಿ ಎಂತ ಜೋರಿದೆ. ಕೊತ್ತಂಬರಿ ಸೊಪ್ಪು ತಿಂತಿದ್ಯಲ್ಲ? ಕೊತ್ತಂಬರಿ ಸೊಪ್ಪು ಅಲ್ಲದು, ಏನದು? ಬಿಲ್ವ ಪತ್ರೆ. ಹೂವು ಕಳ್ಮ ಕೋತೀವಿ, ಕಳ್ಕೊತಿ. ಜೇಬುಗಳಿದ್ದಾರೆ ಗೊತ್ತಾ? ಕೋತಿಯಲ್ಲ? ಈ ಜೇಬುಗಳಿಲ್ಲ, ಕೋತಿನ ದೊಡ್ಡ ಕಳ್ಳರಾಗ್ಯಾವ. ಅದು ನೋಡು, ಇದೇನು ಬಾಟ್ಲಿ ಮುಚ್ಚಳ ತಿಂತೈತೆ ಅಂತ ಹೆದರ್ಸ್ತಿದ್ ಕಣ. ಇದು ಅದು ವಾಶ್ರೂಮ್ ಮಾಡಿದ್ರಲ್ಲ, ಅದೊಳ್ಳೆ ಔಟ್ಡೋರ್ ವಾಶ್ರೂಮ್ ಇದ್ದಂಗೆ. ಅಲ್ಲ ಅದು ಮಂಗಗಳಿಗೆ ಅಂತ ಕಣ, ನಮ್ಗಲ್ಲ. ಒಳಕಲ್ಲು ತೀರ್ಥ ಕುಡ್ಕೋಗೋಣ. ಹಾಂ. ಎಲ್ಲಿ ಅಲ್ಲಿ ನೀರಿದೆ. ಬರೀ ನಡ್ಕೊಂಡು ಹೋಗೋ ಕಡೆ ಈ ಕಡೆ ಕಣ. ಇಲ್ಲಿ ಕಣ, ದುಡ್ಡಿಲ್ಲಲ್ಲ. ಫ್ರೆಂಡ್ಸ್, ನಾವಿವಾಗ ಇದೇ ಫೇಮಸ್ ಒಳಕಲ್ಲು ತೀರ್ಥದ ಹತ್ರ ಇದ್ದೀವಿ. ಈ ಒಳಕಲ್ಲು ತೀರ್ಥದಲ್ಲಿ ವರ್ಷದ 365 ದಿನದ ನೀರಿರುತ್ತೆ. ಇದರಲ್ಲಿ ಇಷ್ಟು ಎತ್ತರದಲ್ಲಿದ್ದರೂ ಇಲ್ಲಿ ನೀರಿರುತ್ತೆ. ಇಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ
ನಾವು ಏನಾದರೂ ಮನಸ್ಸಲ್ಲಿ ಆಗಬೇಕಂತ ಅಂದ್ಕೊಂಡು ಈ ಒಳಕಲ್ಲು ತೀರ್ಥದಲ್ಲಿ ಕೈ ಹಾಕಿ ನೀರು ತೆಗೆದ್ರೆ ಅಂದ್ಕೊಂಡಿದ್ದಾಗುತ್ತೆ. ಹಾಗೆ ನೀರು ನಮ್ಗೆ ಸಿಗದೇ ಇದ್ದರೆ ನಾವು ಅಂದ್ಕೊಂಡು ನೆರವೇರಲ್ಲ ಅಂತ ನಂಬ್ತಾರೆ ಇಲ್ಲಿನ ಜನ. ಬನ್ನಿ ಇದು ಹೇಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದೇ ಒಳಕಲ್ಲು ತೀರ್ಥ. ಇಲ್ಲಿ ಕೂತ್ಕೊಂಡೇ ಹೋಗ್ಬೇಕಮ್ಮ. ಇಲ್ಲ ಮತ್ತೆ ಯಾರಿಗೆ ಕುಂಭಾವತಿ ಇದೆ. ಕುಂಭಾವತಿಯಿಂದ ಬಲಗಡೆಗೆ ತಿರ್ಕೊಂಡ್ರೆ ದೊಡ್ಡದು ಬಸವಣ್ಣ ಇದೆ. ಬಸವಣ್ಣಿಂದ ಮೇಲೋದ್ರೆ ಕಣ್ವ ತೀರ್ಥ ಅಂತ ಇದೆ. ನಮ್ಮ ಕಣ್ಣು ಯಾವ ಥರ ಆಯಿತು ಅದೇ ಥರ ಒಂದೇ ಕಣ್ಣಾಗ ನೀರು ಬರ್ತಾ ಇರ್ತದೆ. ಅಲ್ಲಿ ಕಣ್ವ ಋಷಿಗಳು ತಪಸ್ಸು ಮಾಡಿದ ಜಾಗ ಇದೆ, ಕಣ್ವ ತೀರ್ಥ ಇದೆ. ಅಲ್ಲಿ 2 ಕೈಲಾಸ ಬಾಗಿಲಿದೆ. ಆ ಬಾಗಿಲಿಂದ ಮೇಲಕ್ಕೆ ಕೈಲಾಸ, ಕೆಳಕ್ಕೆ ಮೂಲಕ ಅಂತ ನಂಬಿಕೆ ಇದೆ. ಅಲ್ಲಿ 12 ಜ್ಯೋತಿರ್ಲಿಂಗಗಳು, ಶಿವ ಪಾರ್ವತಿ ಇದೆ. ಕಣ್ವ ತೀರ್ಥದಿಂದ ಮೇಲೆ ನಿಂತ್ಕೊಂಡು ನೋಡಿದರೆ ಮೈಸೂರು ಮಹಾರಾಜರ ಕಾಲದಾಗ ಕಟ್ಟಿರೋ 2 ಗಂಟೆಗಳಿವೆ. ಮೊದಲು ಚಿಕ್ಕದೇವರಾಜರ ಒಡೆಯ ಕಾಲದಲ್ಲಿ ಒಂದು ಚಿನ್ನದ ಗಂಟೆ, ಬೆಳ್ಳಿ ಗಂಟೆ ಹೊಡೆದು ಇದ್ದಾಗ ಅದು ಯಾರೋ ಬಿಚ್ಕೊಂಡು ಹೋದ್ಮೇಲೆ ಈಗ 2 ತಾಳೆ ಗಂಟೆ ಆಗಾರೆ, ಅದ್ಯಾರು ತೆಗಿಯೋಕ್ಕಾಗಲ್ಲ. ಅಂದರೆ ಇಲ್ಲಿ ಎಷ್ಟು ದೊಡ್ಡ ಕಲ್ಲುಗಳಾಗಿದಾವಲ್ಲ. ಹೌದಾ? ಕುಡ್ದ ಚಾರ್ಜ್ ಖಾಲಿ ಇನ್ನು ಮಾಡೋ. ಹೌದಾ? ಏನಿದು? ಶಿವನ ವಿಗ್ರಹ, ಶಿವನ ಡ್ರಾಯಿಂಗ್. ಕುಂಭಾವತಿ ತೀರ್ಥ. ಅನುಭವ ಹೇಳ್ತಾರೆ. ನಮ್ಮ ಕೈಲಾಗಿದ್ದು ನಾವು ಮಾಡೋಣ, ಅವ್ರ ಕೈಲಾಗಿದ್ದು ಅವ್ರು ಮಾಡ್ಲಿ. ಸೆಕೆಂಡಿಗೆ ಅದಂತೂ ಇರಲ್ಲ. ಅದು ಒಂದು ಮುಖ ಒರಿಜಿನಲ್ ಅನ್ನಕ್ಕೆ ಇದು ಒಂದು ಸಾಕ್ಷಿ. ನೀವು ಈಚೆ ತಿರುಗಿಸ್ತೀನಿ ಮಾಡ್ತೀನಿ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ರುದ್ರಾಕ್ಷಿ ತಿರುಗಿಸೋದು ಟ್ಯಾಲೆಂಟ್. ರುದ್ರಾಕ್ಷಿ ತಿರುಗಲ್ಲ, ನೆನ್ಪಿಟ್ಕೊಳ್ಳಿ. ರುದ್ರಾಕ್ಷಿ ಸಾಲಿಗ್ರಾಮ ನಾನು ಕಾಯಿನ್ ಮೇಲೆ ತಿರುಗಿಸ್ತೀನಿ ಅಂತಂದ್ರೆ ಅದು ಟ್ಯಾಲೆಂಟ್. ಅವ್ನ ಟ್ಯಾಲೆಂಟ್ ನಾನು ಮಾಡೋಕ್ಕಾಗಲ್ಲ. ನೀವು ತಿರುಗಿಸ್ಬೋದು ನೋಡ್ರಿ ಅಂತ ಬಿಟ್ಟಣ್ಣ. ಫುಲ್ ಟೈಟು ಕುಡ್ದು ಟೈಟ್ ಆಗ್ಬಿಟ್ಟು ಎನರ್ಜಿ ಡ್ರಿಂಕ್ ಅಂತ ಮತ್ತೆ 2 ಬಾಟ್ಲು ಇದನ್ನು ತಗೊಂಡಿದ್ದಾನೆ. ಏನು ಹೇಳು, ಬಿಯರ್ ಬಾಟ್ಲು ತಗೊಬಂದವನೇ. ಮಗ ಮೇಲಾಗ್ತಾ ಕುಡಿಯೋಣ, ಸುಸ್ತಾದ್ರೆ ಎನರ್ಜಿ ಬರುತ್ತೆ ಅಂತ. ಎಂಥ ಸಿಗ್ ನನ್ನ ಮಗ ಗೊತ್ತಾ? ಕುಡಿದ್ಬಿಟ್ಟು ಅದಿನ್ನೂ ಕಾಮಿಡಿ ಅಂದರೆ, ಕುಡಿದ್ಬಿಟ್ಟು ಫೋನ್ ಮಾಡ್ತಾಯಿದ್ದೀವಿ ಅರ್ಧ ಗಂಟೆ ಬಿಟ್ಟು. ಮಿನಿಮಮ್ ಒಂದು ಎಷ್ಟು ಅವರ್ ಬೇಕು ಹೇಳು? ದೇವ್ರ ಮುಂಬಿಟ್ಟು ಹತ್ತಿಳಿಯೋಕೆ ಎಷ್ಟು ಅವರ್ ಬೇಕು ಹೇಳು? ಹಾಂ ಮಗ, ಮಿನಿಮಮ್ ಎಷ್ಟು ಅವರ್ ಬೇಕು ಹೇಳು ಹತ್ತಿಳಿಯೋಕೆ? ದೇವರಮ್ಮ ಬೆಟ್ಟ. ನನ್ನ ಮಗ ಅರ್ಧ ಗಂಟೆಲಿ ಫೋನ್ ಮಾಡಿ ಹತ್ತಿಲ್ದಾಯ್ತು ಅಂತ ಕುಡ್ಕೊಬಿಟ್ಟು ಎಲ್ಲ ಮಂಕಬಿಟ್ಟು ಹತ್ತಿಲ್ದಾಯ್ತು ಕುಡ್ಕೊಬಿಟ್ಟು ಹಂಗೆ ಹೇಳ್ತಾ ಕೂತಿದ್ದಾನೆ ಮೊದಲಿಗೆ. ಸೈಕ್ ನನ್ನ ಮಗ ಏನೋ ಮಾಡ್ತಿದ್ಯಾ? ಸ್ಟಾರ್ಟಿಂಗ್ ಒಳ್ಳೆ ಮೆಟ್ಲು ಮಾಡಿದ್ರಲ್ಲ, ಇವಾಗ ಕಲ್ಲುಗಳೇ ಹತ್ಕೊಂಡು ಹೋಗ್ಬೇಕು. ಸಾಗರದ ಮೇಲೆ ವೀಡಿಯೋ ಹಾಕಕ್ಕಿಯ ನನ್ನ ಮಗ ಮಾನ್ ಮಾಡಿ ಕಡಿತಿದ್ಯಾ ಅಂತಾನೆ. ನಾವು ನೋಡೋದೇ ಇಲ್ಲ. ಸಡಿ ಯಾಕೋ
ಪ್ರಾಪ್ತಿರಸ್ತ ಆರೋಗ್ಯ ಪ್ರಾಪ್ತಿರಸ್ತ ಇಬ್ರುದಾ ಇಲ್ಲಿ ಸರ್ವೇ ಜನ ಇಲ್ಲ ಇದು ಐತಲ್ಲ ಪೂಜೆ ಮಾಡ್ತೀನಿ ವಾಪಸ್ ಬರ್ತೀನಿ ಆಯ್ತಿಲ್ಲ ಅಣ್ಣ ಬರಲ್ಲ ಹೋಗಲ್ಲ ಏನಮ್ಮ ಎಲ್ಲಿಂದ ಹತ್ತಿದ್ದು ನೀನು ಬರೀ ಬ್ಯಾಗೆ ನಾನೇ ಬ್ಯಾಗ್ ಹಾಕೋ ಬಂದಪ್ಪ ಬಂದಲ್ಲಿಂದ ನನ್ ಚೆನ್ನಾಗಿ ಬರ್ತಿದ್ಯಾ ಏನೋ ಹಿಂಗೆ ಹೋಗ್ಲಿಬಿಟ್ಟೆ ಆದ್ರೆ ನಿಂದ್ರಲ್ಲಿ ಬ್ಲೂ ಬರುತ್ತೆ. ಓ ಇಲ್ಲಿ ನೋಡು ಇದು ಹೆಂಗಿದೆ ಈಗ ಸತ್ತೋಗದೆ ಪಕ್ಕ ಅವಾಗಿಂದ ಅರ್ಧಂಬರ್ಧ ಜೀವ ಐತೆ ಈಗ ಸೈಕ್ ಆಗಿದೆ. ಸೈಕ್ ಅಂತ ಹೇಳಲ್ಲ ಮಜಾ ಇವಾಗಿರೋದು ಕಣಲ್ಲ. ಯಾಕಂದ್ರೆ 90 ಪಡ್ತಾ ಇರೋದಲ್ಲ. ಏನ್ ಬೇಕಾ ಇದು ಓಲ್ಡ್ ಏನ್ ಓಲ್ಡ್ ಮಂಕಿ ನೀನು ಹಾಕಕ್ಕಿದ್ದ ದೇವಸ್ಥಾನ ಕಣಲ್ಲ. ದೇವ್ರ ಕುಡಿಬೇಡ ಅಂದಿದ್ದ ಮನಸ್ಸಿಗೆ ಕುಡ್ಕೊಂಡು ಹೋಗೋಣ ಮನುಷ್ಯ ಅಲ್ಲ. ಸೀರಿಯಸ್ ಯಾವುದು ಇದು ಮಗ ನೋಡಿ ಅರ್ಜೆಂಟ್ ಆಗ್ತಿದ್ಯೋ ಸುಮ್ಮನೆ ನಿಜ ಕಣ. ಇವರೆಲ್ಲರೂ ಕಂಬಿ ಇರ್ಲ ಅಂದಿರ ಈ ತರ ಸತ್ತಾಗಿರ್ತಿದ್ವಿ ಹಾ ನೋಡಿ ಸತ್ತಾಗಿರ್ತಿದ್ವಿ. ಎಷ್ಟು ಜನ ಕೆಳಗಿರ್ತಿದ್ರು ಹಾ ಪಕ್ಕ ನಾನು ಮುಂದೆ ಹೋಗ್ತೀನಿ ನಿಂದೆ ಬಾ ತಲೆ ಸುತ್ತಿದ್ರೆ ಸರಿ ಹೋಗು ನಡಿ. ನಿಂದ್ರೆ ಫ್ರಂಟ್ ವಿಡಿಯೋ ಆಗುತ್ತಾ? ಡಬಲ್ ಟ್ಯಾಪ್ ಮಾಡು ಅದ್ರಲ್ಲಿ ಆಗಲ್ಲ. ಯಾಕೆ? ಸ್ನ್ಯಾಪಲ್ಲಿ ಮಾತ್ರ ಡಬಲ್ ಟ್ಯಾಪ್ ಆಗಲ್ಲ. ಹೆಂಗ ಒಂದು ಹತ್ತಪ್ಪ ಈಸಿ ಮಾಡಿದ. ಇಲ್ಲ ಇದೇನು ಇದು ಕಸನ? ಫ್ರೆಂಡ್ಸ್ ನೋಡಿ, ಇಂಥ ಒಳ್ಳೆ ಪ್ಲೇಸಿಗೆ ಬಂದು ದೇವಸ್ಥಾನ ಪುಣ್ಯಕ್ಷೇತ್ರಕ್ಕೆ ಬಂದು ಇಂಥ ಕಸನೆಲ್ಲ ಇಲ್ಲಿ ಹಾಕ್ಬಿಡಿ. ಪ್ಲಾಸ್ಟಿಕ್ಸ್ನೆಲ್ಲ ಆದಷ್ಟು ಪ್ಲಾಸ್ಟಿಕ್ನ ತಗೊಬಂದಿದ್ನ ಹಂಗೆ ವಾಪಸ್ ಪರಿಸರನ ಉಳಿಸಿ. ಗಾಡಿ ಬಂದ ಪ್ಲೀಸ್ ಫ್ರೆಂಡ್ಸ್, ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ತಂದು ಇಲ್ಲೇ ಎಸ್ತು ಹೋಗ್ಬೇಡಿ, ವಾಪಸ್ ತಗೊಂಡೋಗಿ. ಇಲ್ಲಿ ನೋಡೋದಕ್ಕೆ ಇದು ಚೆನ್ನಾಗಿರಲ್ಲ ಇಂಥ ಒಳ್ಳೆ ಪ್ಲೇಸಸ್ಸಲ್ಲೆಲ್ಲ. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಸ್ಲಿಪ್ಪರೆಲ್ಲ ಇಲ್ಲೇ ಬಿಟ್ಟು ಅಲ್ಲ ಕಿತ್ತೋಗಿದೆ. ಬೀಳಂಗಾಗಿಲ್ಲ. ಆಲ್ಮೋಸ್ಟ್ ಸ್ಕ್ಯಾಮ್ ಮಾಡ್ತದ ಇಸ್ಕೊಂಡು ಸ್ಲಿಪ್ಪರ್ ಇಲ್ಲ ಅಂದ್ರೆ ಇರ್ಲಂದ್ರೆ ನಿಧಾನನೇ ಹೋಗಪ್ಪ. ಕಂಪ್ನಿ ಜಾರಿ ಅಂತ ಮಾಡ್ತೀಯ? ಏನಾಗಲ್ಲ, ಏನು ಇದ್ರೂ ಪರವಾಗಿಲ್ಲ, ನನ್ನ ಮೊಬೈಲ್ ಬೇಕು ಅಷ್ಟೇ. ಇದ್ರ ಮೇಲೆ ಇರೋದು ಕಣ ಗ್ರಿಪ್ ಎಲ್ಲ. ಯಾವ್ದು ಮೇಲೆ? ಇದು ಹಾಕಿದ್ರೆ ಕಂಬಿ ಮೇಲೆ ಸುತ್ತಾಯ್ತಲ್ಲ ಹಿಂಗೆ ಮೇಲಕ್ಕೆ ಹೋದ್ರೆ. ನೋಡಿದ್ರೆ ಭಾರಿ ಎದ್ರಿಕೆ ಆಗುತ್ತೆ. ನೋಡ್ತಿದ್ದೆ ಹೆಂಗೆ ಹತ್ತಾರಂತ. ನಂದೇ ಅವನ್ ತೆಗಿತಾನೆ ಅಣ್ಣ. ನನ್ನ ಕೈಲಿ ಆಯ್ತಿಲ್ಲ, ನಿನ್ನ ಕೈಲಿ ಬಿಟ್ಬಿಡೋಣ, ಹೋಗ್ಬಿಡ್ತೀನಿ ಅಣ್ಣ, ನಾನು ಬಿಟ್ಬಿಡೋಣ, ಹೋಯ್ತೀನಿ ಅಣ್ಣ, ನನ್ನ ಕೈಲಿ ನಿಜ ಆಯ್ತಿಲ್ಲ. ಕೋತಿ ಮಗ
ಅದು ನೋಡಿ ಏನು ಬ್ಯಾಲೆನ್ಸ್ ಅಲ್ಲಿ ಬರುತ್ತೆ. ಆ ಥರ ಕಾಲಿದ್ದರೆ ನಾನು ಹತ್ತಿದ್ದೆ ಎಷ್ಟೊತ್ತಿಗೆ. ಇಡ್ಕ ಮಲ್ಕೊಂಡು ಕೋತಿ ಸ್ಮಿತಾನ್ ಅಂತ ಎಷ್ಟು ಬರುತ್ತಲ್ಲ ಗೊತ್ತಿದ್ರೆ ಕಣ್ಣಿದ್ದವರೆಲ್ಲ ಹತ್ತುತ್ತವ್ರು. ನಾವು ಹತ್ತಾ ಇಲ್ವಲ್ಲ, ನೀನು ನಾಚಿಕೆ ಆಗಬೇಕು. ನಾನು ಸ್ವಲ್ಪ ಕೂತ್ಕೊಂಡು ನಾನು ಅಲ್ಲಿ ಕೆಳಗೆ ವೀಡಿಯೋ ಮಾಡ್ತಾರೆ. ಬರೀ ನಿಂದೆ ವಿಡಿಯೋ ಆಯ್ತು ಇಲ್ಲಿ. ಅದು ಹೆಂಗೆ ಕಾಣಿಸ್ತಿದೆ ನಿನಗೆ ಆ ಬಂಡೆ? ಕಣ್ಣೇ ಕಾಣಿಸ್ತಿಲ್ಲ, ಹತ್ತಿ ಮಂಜಾಗೋಗಿದೆ. ಆ ಬಂಡೆ 4 ದಿಕ್ಕಿಗೆ 4 ಥರ ಕಾಣಿಸುತ್ತಂತೆ. ಹೌದಾ ಅಂತ ನಂಗೆ ಗೊತ್ತಿಲ್ಲ. ಏನಿದು ವಿಡಿಯೋ ನೋಡಿ. ವೀಡಿಯೋ ನೋಡ್ಕೊಂಡು ಇಲ್ಲಿ ಬಂದಿದ್ದ ನೀನು ಕಣ ನಿಜವಾದ ಇದು ಟ್ರಿಪ್ ಆರ್ಗನೈಸರ್ ನೀನು. ಏನು ಮಾಡಬೇಡ, ಸುಮ್ಮನೆ ಕೂತ್ಕೋ. ಹೆಂಗ ಮೆಟ್ಲು ಮಾಡಿದ್ದಾರೆ? ಹಾಂ, ಮೆಟ್ಲು ಸಕ್ಕತ್ತಾಗೈತೆ. ಇದಿರ್ಲಂದಿದ್ರೆ ಇದಕ್ಕೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಾನು ಹಿಂದೆ ಮಾಡ್ತೀನಿ ಎಲ್ಲ ಫುಲ್ಲು. ನಾವೇನು ಮಾಡೋಣ, ತಿರ್ಗೋಕ್ಕಾಗಲ್ಲ ಅಲ್ಲಿ. ಇವೇನು ಆಟ ಆಡ್ತಿದ್ದಾವೆ ಇಲ್ಲಿ? ಬಿಸ್ಕೆಟ್ ತಿಂತಿದ್ದೆ. ಆ್ಯಕ್ಚುಲಿ ಈ ಬಂಡೆ ಹಿಂಗೆ ಹತ್ತಕ್ಕಿರೋದು ಅಲ್ವಾ? ಹತ್ತಕ್ಕಾಗಂತ ಹಿಂಗೆ ಕೊಟ್ಟಿದ್ದಾರೆ. ಮುಚ್ಕೊಂಡು ನನ್ನ ಮಾಡ್ದಾಗ ಬಂದು ಮುಗೀತತೆ ನಿಂತಿರೋ. ಮಗ ಹಾಂ ನಮ್ದು ಎಷ್ಟು ಚೆನ್ನಾಗಿ ಬರ್ತಿದ್ಯಲ್ಲ, ಗೊತ್ತೋಗೋ. ಇಷ್ಟೇ ಕಣ. ಹಾಂ ಅದೇ ಇಷ್ಟೇ ಕಣ. ಯಾಕ ಫುಲ್ ಖಾಲಿ ಮಾಡ್ತೀಯಲ್ಲ? ಹಾಂ ಸಾಯಿಲಿ, ನಂಗೇನು ಬೇಜಾರಿಲ್ಲ. ಹೋಗ್ತಾ ಹೋಗ್ತಾ ಕಷ್ಟನೇ ಆಗೋದಲ್ಲ. ನಂಗೆ ಏನು ಜೋಶ್ ಆಯ್ತು. ಹೆಂಗೆ ತಣ್ಣಗಿದೆ ಅದಕ್ಕೆ? ತಣ್ಣಗಿದೆ ಯಪ್ಪ. ಮಗ ನೀನು ಇರೋ ವಿಡಿಯೋ ಎಲ್ಲ ಕೊಡು, ಒಳ್ಳೆ ಸಖತ್ ಎಡಿಟ್ ಮಾಡ್ತೀನಿ. ನಾನೇ ಮಾಡ್ತೀನಿ ಬಿಡು. ನೀನು ಎಡಿಟ್ ಮಾಡು, ನೀನು ಯೂಟ್ಯೂಬ್ ತಾನೆ, ನಾನು ಇನ್ಸ್ಟಾಗ್ರಾಮರು. ಯೂಟ್ಯೂಬರ್ ಜೊತೆ ಇನ್ಸ್ಟಾಗ್ರಾಮ್ ಸ್ಮಿತಾನ್. ಓಕೆ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನಗೆ. ಲೈಕು ಕೊಡಿ ಪಾಪ. ಇನ್ನು ಮೇಲೆ ಹೋಗ್ಬೇಕೇನೋ? ಅಲ್ಲೇ ಅವ್ರು ಇದಲ್ಲ, ನನ್ನ ಕೈಲಾಗಲ್ಲ, ಹೋಗಲ್ಲ. ನೆರಳಿ ಈ ಬಿಸಿಲಲ್ಲಿ ಏನು ಕೊಡ್ತೀಯಲ್ಲ? ನಾನು ಸತ್ತೋದೆ ಅಣ್ಣ, ನನ್ನ ಕೈಲಾಗಿಲ್ಲ. ನಾನು ಸತ್ತೋಯ್ತೀನಿ ಅಣ್ಣ, ನಿಜವಾಗ್ಲೂ ನಾನು ಸತ್ತೋಯ್ತೀನಿ ಅಣ್ಣ. ಮುಖ ಕೆಂಪಾಯ್ತು. ಯಾರ್ದು? ನಿಂದು. ನನ್ನ ಕೈಲಾಗ್ತಿಲ್ಲ. ನೀನೇ ಮಾಡಿದ್ ಕಣಲ್ಲ. ಈ ಸಲ ನಾವು ರಿಟರ್ನ್ ಹೋಗ್ತಿದ್ವಿ, 1 ಗಂಟೆ ಟೈಮ್ ವೇಸ್ಟ್ ಮಾಡ್ತೀವಿ ಬೆಳಿಗ್ಗೆ. ನೀನು ತಿಂಡಿ ತಿನ್ಕೊ ಬಂದ್ಯಾ? ತಿಂಡಿ ತಿಂದಿಲ್ಲ. ಇಲ್ಲಿಗೂ ಕರೆಂಟ್ ಲೈನ್ ಹೇಳ್ತಿದ್ದಾರೆ. ವಾಟರ್ ಕೊಡು ಒಂಚೂರು. ಮೇಲೆ ಹೋಗೋಣ ತಡಿ ಚೂರು. ನಾವಿಲ್ಲಿ ಸ್ಟ್ರಕ್ ಆಗ್ತೀವಿ ಕಣ, ಅರ್ಧದಲ್ಲೇ ನಿಂತ್ರೆ ಅವ್ರು ಬಂದರೆ ಮತ್ತೆ ನಿಲ್ಬೇಕಾಗುತ್ತೆ. ಹೋಗೋಣ. ಈ ನನಗೆ ಇಷ್ಟ ಆಗಿದ್ದಂದ್ರೆ ಈ ಕಂಬಿಗಳು ಮಾಡಿರೋದು, ಕಲ್ಲು ಕೆತ್ತಿರೋದು. ಯಾರಿಗೆ ಗೊತ್ತು? ಕಲ್ಲು ಕೆತ್ತಿರೋದು, ಕಂಬಿ ಮಾಡಿರಲ್ಲ ಅಂದರೆ ಇದೀಗ ಒಬ್ರು ಬರೋಕ್ಕಾಗ್ತಿರ್ಲಿಲ್ಲ ಅಲ್ಲ? ಮೇಲಲ್ಲಿ ಕೂರ್ಬೋದು. ಇಲ್ಲೇ ಕೂರ್ತು, ತಣ್ಣಗಿದ್ಯೋ? ಇಲ್ಲೇ ಕೂತ, ಇಲ್ಲಿ ಹಿಂಗ ಮೇಲ್ ತಣ್ಣಗಿದೆ ಕಣಲ್ಲ. ಇಲ್ಲಿ ಹೆಂಗಿದೆ ಅಣ್ಣ? ಸಣ್ಣ ಬೆಟ್ಟ ಅಂತ ಕರ್ಕೊ ಬಂದ್ಬಿಟ್ಟು ನಿನ್ ಬಾಯಿಗೆ. ಅಲ್ಲಿ ನೋಡಕ್ಕೆ ಚಂದ ಕಾಣಿಸ್ತಲ್ಲ. ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ, ಅದು ಗೊತ್ತಾಯ್ತು. ದೂರದ ಬೆಟ್ಟ ನುಣ್ಣಗೆ ಐತಿ. ಸ್ಕಂದಗಿರಿಗೆ ಒಂದ್ಸತಿ ಹೋಗ್ಬೇಕು. ಅದೆಷ್ಟು ದೊಡ್ಡದು? ಐತಿಂದ ಚಿಕ್ಕದೇನಾ? ಹಂಗಾರೆ ಬರ್ತೀನಿ. ಹಾಯ್ ಮಕ್ಳ, ಹಾಯ್ 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 ಮಾಡ್ರೋ. ಗ್ರೇಟ್ ಕಣೋ. ಮಕ್ಳಾಗ್ತಾವೆ. ನೀನು ಇದ್ದೆ ನೋಡು, ಹಿಂಗೆ ಕೂತೀಯ? ನನ್ನ ಕೈಲಿ ಆಗಲ್ಲ ಅಂತ ಕೂತಾನೆ. ಯಾರ ರಾಕೆಟ್ ಹೋಗ್ತಿದೆ ನೋಡೋದೆ. ಎಲ್ಲಿ ಮರ? ಅಲ್ಲಿ ಕಣ್ಣು ಹೋಗ್ಬಿಟ್ಟು ಹತ್ತಿ ಹತ್ತಿ
ಚಲೋ ದೂರ ಹೋಗ್ತಾರೆ ಗಾಳಿ ಏನು ಝೂಮ್ ಇದೆ ನಿಂದು? ಹಾಕಿಲ್ಲ ನಾನು ಇನ್ನೇನು ಲೋಕಲ್ ಫೋನ್ ಅನ್ಕೊಂಡೆ ನಂದು ಐಫೋನ್ 16 Pro ಐಫೋನ್ 20 Pro ಕಣ ನಂದು. ಇನ್ನೂ ಇಂಡಿಯಾಕ್ಕೆ ಎಲ್ಲೂ ಲಾಂಚ್ ಆಗಿಲ್ಲ, ನಾನೇ ಕಂಡಿರ್ಬೋದು. ನಿನ್ನ ಸೈಕಾಗಿದೆ, ನೀನು ಫೋಟೋ ತೆಗಿಯಲ್ಲ ಇದ್ರ ಮೇಲೆ ಕೂತ್ಕೋತೀನಿ. ಬರತ್ತಿಗೆ ತಕ್ಕೊಳ್ಳಲ್ಲ, ಹೋಗ್ಬೇಡ ಕಣಲ್ಲೇ. ಬೇಡ. ಹಾಂ, ವಿಡಿಯೋದಲ್ಲಿ ಕವರ್ ಆಯ್ತು ಬಿಡು. ಫೋಟೋ ಒಂದು ನಿಮಿಷ ಮುಂದ್ಕೋತೀನಿ. ಆಯ್ತಾ ಇದೆಯಾ? ಹಾಂ ಆಯ್ತು, ನಡಿ. ಆಯ್ತಾ ಇದೆಯಾ? ಕ್ಲೀನ್. 4 ಮೆಟ್ಲು ಹತ್ತಿದ ತಕ್ಷಣ ಮತ್ತೆ ಕೂರ್ಬೇಕಲ್ಲ ಅಲ್ಲೇ. ಸುಮ್ಮನೆ ದಾಟಲ್ಲೇ ಬರ್ಸ್ಕೊಂತೀಯ. ಪದೇ ಪದೇ ಕೂತ್ರೆ ನನಗಿಲ್ಲ ಆಗಲ್ಲ. ಮೇಲೆ ಹೋದ್ಮೇಲೆ ಅರ್ಧ ಗಂಟೆ ಕೂರೋಣ. ನಿಂದೇನಲ್ಲ ರಾತ್ರಿ ಸಂಜೆ ಆಗಿರ್ತಲ್ಲ ಆಕಾಶದಲ್ಲಿ ಕಲರು, ಆ ಥರ ಬಂದ್ಬಿಡುತ್ತೆ. ಸಕ್ಕರೆ ಬರಲ್ಲ, ಮತ್ತೆ ಬ್ಲೂ 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 ಬರುತ್ತೆ. ಹಂಗಿರ್ಬಾರ್ದು. ಇದೇ 15 ನಿಮಿಷ ಆಯ್ತು ಕಣೋ. 1 ಗಂಟೆ ಮಾಡೋಣ. 1 ಗಂಟೆ ಮಾಡಿದ್ರೆ ಓಡಿಸ್ತಾರೆ ಎಲ್ಲ. ಜಾಸ್ತಿ ನೋಡ್ತಾವೆ ಅಷ್ಟೇ. ಬ್ಯಾಗಲ್ಲಿ ಇದೆ ಅನ್ಕೊಂಡಿದ್ದೇವೆ. ಮಂಗ ಯಾವ್ದು ಇದು ಮಂಗ ಅಂದ್ರೆ ಮಂಗ. ಮೊಬೈಲ್ ಕಿತ್ಕೊಂಡಾಯ್ತು. ಹೋದ್ರತ್ತದೆ ಬಿಡು. ಮಂಗ ಒಂದು ಬೆಟ್ಟ ಸಾರ್ಕ ಹೋಗ್ಬಿಡ್ತೀನಿ. ನೀನು ಅದು ಹೋದಲ್ಲಿ ಓದಿ. ಏನು ಎಲ್ಲಿಗೋ ಅಲ್ಲಿ ಇಲ್ಲೇ ಇರ್ತೀಯ. ಇದು ಹತ್ತಕ್ಕೆ ಈಸಿ ಇದೆ ಕಣ. ಹತ್ತಕ್ಕೆ ಈಸಿ ಇದೆ ಮಗ. ಗೊತ್ತಿದ್ವಲ್ಲ ಅಷ್ಟೇ ದೂರ, ಇನ್ನೊಂದು ರೌಂಡ್ ಹತ್ತೋದು ಹೋಗ್ತೀನಿ ನಾನು. ಏಯ್ ಏನಿದು ಬ್ಯಾಗ್ ನಡೀತದೆ. ಬಿಡು. ಅದು ಬ್ಯಾಗ್ ಬರುತ್ತೆ ಅಂತ ಅನ್ಕೊಂಡು ನಾನು ಹಾಕೊಂಡಿನ ಅಂತ ಅದು ಗೊತ್ತಿಲ್ಲ. ಬಾ ಈಗ ಬೀಳ್ತಾವದ. ಹಾಕ್ಬಿಡ್ತೀನಿ, ಇಟ್ಕೊಂಡು ಬ್ಯಾಗ್ ಒಳಗೆ ತಿರುಗಿ ಕೂಡಕ್ ಬಿಡ್ತೀನಿ. ಹೋಗ್ಬಿಟ್ಟು ನಿಮ್ಮ ರೂಮಿಗೆ ಹಾಕಬಿಡು. ತಗೊಳ್ಳಿ, ಇಟ್ಕೊಳ್ಳಲ್ಲ ಫೋನು. ಹಾಂ ಲೇ ಫೋನ್ ತಗೊಳ್ಳಲ್ಲ. ಕಂಬಿಡಿಯವರೆಗೂ ಸ್ವಲ್ಪ ಹುಷಾರು, ಆಮೇಲೆ ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಹಿಡ್ಕೋಬಹುದು. ಬಂದು ಇಷ್ಟ ಹಾಂ ಇಷ್ಟನಾ? ಏನು ಇಷ್ಟ? ನನಗೇನು ಗೊತ್ತು, ನಾನೇ ಬರ್ತಿಲ್ಲ ಫಸ್ಟು. ಇಷ್ಟ ಯಾವುದೋ ಚಿಕ್ಕ ಬೆಟ್ಟ ಅಂತ ಇಷ್ಟು ದೊಡ್ಡ ಪ್ಲಾಸ್ಟಿಕ್ ಬರ್ತಿರೋದು ಮುಟ್ಟು ನೋಡಿ ಅಲ್ಟ್ರಾ ಪ್ರೌಡ್ ಆಗಿದೆ. ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದುಂಟು. ಹಾಂ ಅಣ್ಣ ಲೋಕಲ್ ಸುಸ್ತಾಗಿ ಮಲಗಿದೆ ಕಣ. ನಾಯಿಗೆ ಸುಸ್ತಾಗಿದೆ, ನಮಗಾಗಲ್ಲ ನಾನು. ನಾಯಿ ಸುಸ್ತಾಗಿರೋದು ನಮ್ಮ ವಿಡಿಯೋ ಫುಲ್ಲು ಪಾಪ ಅದ್ರದ್ದು ಅರ್ಧಂಬರ್ಧ ಬಾಡಿ ಹಿಡಿತೀವಿ ನೋಡಿ. ಟಾಪಿಗೆ ಬಂದಿದೆ, ಇನ್ನೊಂದು ಮಿನಿಟ್ ಸ್ವಲ್ಪ ಹತ್ತಬೇಕಾ? ಹತ್ತದೇನಿಲ್ಲ, ಇಷ್ಟ ಇದೆ. ಸ್ವಲ್ಪ ಹೊತ್ತು ಬಿಟ್ಟು ಹತ್ತುತ್ತೆ ಅನ್ಸುತ್ತೆ, ಸಂಜಾತಿಗೆ ಹತ್ತುತ್ತಲ್ಲ. ಡಾಕ್ಟರ್ ಬರ್ತಾರ ಮಾತಾಡೋ. ದೇವರು ಕೊನೆಗೆ ಹೊತ್ಬಿಟ್ವಿ ಬೆಟ್ಟನ. ಯಾವ ಬೆಟ್ಟನ ಅದಕ್ಕೆ ಹೆಸರಿಲ್ಲ. ಶಿವಗಂಗಾ ಬೆಟ್ಟನ ಹೊತ್ಬಿಟ್ವಿ. ಇನ್ನೂ ಗೊತ್ತಿಲ್ಲ. ಫೈನಲ್ ಸ್ಟೇಜು ನೋಡಿ. ಕರಿತಾ ಮಗ ನಿನ್ನ ಕರೀತಾರೆ. ಯಾವುದೋ ಚೇಂಜ್ ಭಾಷೆ ಮಾತಾಡ್ತಾರೆ. ಹಿಂದಿ ಕಣ್ಲೇ. ಇಲ್ಲಿ ನಾನು ಏನಾಯ್ತು ಮಗ, ನಿಜವಾಗ್ಲೂ ಪಕ್ಕ ಗಾದೆ ಕರೆಕ್ಟಾಗಿ ಮಾಡೋರೆ ನೋಡಿ. ಯಾಕೆ ಹೇಳ? ಬೆಟ್ಟ ನೋಡಿದ್ರೆ ಇಷ್ಟ ಆಗುತ್ತೆ, ಗೊತ್ತಾಗ್ಲೇ ಗೊತ್ತಾಗೋದು. ಅದಕ್ಕೆ ದೂರದ ಬೆಟ್ಟ ನುಣ್ಣಿದೆ ಅಂತ. ಹೆಂಗ ಮರೆಯ ಏನು
ಶೂಸೆಲ್ಲ ಶೂ ಹಾಕ ಬಂದುಬಿಟ್ರು. ಸ್ಕ್ಯಾಮ್ ಮಾಡೋರು ಅಂಗಡಿಯವರು 10 ರೂಪಾಯಿಗೆ ಸ್ಲಿಪ್ಪರ್ ಹಾಕೋದು ಬಿಡ್ತಿರೋದಲ್ಲ ಇಲ್ಲೇ ಇಟ್ಟೋಗಿ ಇನ್ನು ಮೇಲೆ ಬಂದ ಇವೆಲ್ಲಿ ಇಲ್ಲ ಅಲ್ಲಿ ಮೇಲೆ ಬಂದ ಹೋಗೋಣ. ಮೇಲೆ ಬಿಡ ಫುಲ್ ನಿಂದು ಏನು ಗೊತ್ತಾ, ಮೆರಳಿಗೆ ಬಂದರೆ ಚೆನ್ನಾಗಿ ಬರುತ್ತೆ ಅಷ್ಟೇ. ಹೌದಾ? ಬಿಸಿಲಲ್ಲಿ ಬೇಡ, ಅದೇ ಇರ. ಎಲ್ಲೆಲ್ಲ ಹೋಗ್ತಿದ್ದೀವಿ ನಾವು. ಇಲ್ಲ ಇನ್ನು ಇಷ್ಟೇನಾ? ಅಲ್ಲಿ ತಗೋಣ ಇನ್ನು. ಅದೇನು ಕಾಣಿಸಲ್ಲಪ್ಪ. ಐಫೋನಲ್ಲಿ ಹಿಂಗಂತ ಹೇಳೋದು. ಬರಲ್ಲಿ ಹೋಗೋಣ ಒಂದು ರೌಂಡು. 5 ನಿಮಿಷ ಬಿಟ್ಟು ಬರೋಣ. ಹಾಂ ನೀರು ಕೊಡೋ ಇಟ್ಕೊಳ್ಳ ನಿಮ್ಮ ಬಾಟ್ಲಿ ಚೆನ್ನಾಗಿರ್ತಾನೆ. ಹಾಂ ಭಾಯ್ ಸಬ್ ಅಲ್ಲಿಗೆ ಹೋಗೋಣ. ಬೇಡ ಮತ್ತೆ ಬರೋಣ ವಿಡಿಯೋ ಮಾಡೋದು ಕೆಳಗೆ ಹೋಗೋಣ. ನಂದು ಅಲ್ಲೊಂದು ವಿಡಿಯೋ ಬೇಕಷ್ಟೆ. ನಿನ್ನ ನೆಕ್ಸ್ಟ್ ನಾ ಮಾಡ್ತೀನಿ ಗೈಸ್. ಫೈನಲಿ ಫ್ರೆಂಡ್ಸ್, ನಾವು ಈ ಬೆಟ್ಟನ ಹತ್ತಕ್ಕೆ ಬೆಳಿಗ್ಗೆ 10:15 ಸ್ಟಾರ್ಟ್ ಮಾಡಿ ಮೇಲ್ಗಡೆ ಈ ಟಾಪಿಗೆ ಬರೋಕ್ಕೆ ಮಧ್ಯಾಹ್ನ 12:30 ಆಗಿದೆ. ಟೋಟಲ್ ಮಿನಿಮಮ್ 2 ಗಂಟೆ ಬೇಕು. ಆರಾಮಾಗಿ ರೆಸ್ಟ್ ತಗೊಂಡು ಬರ್ತೀರಂದ್ರೂ 2 ಗಂಟೆಗೆ ಬರ್ಬೋದು. ಮತ್ತೇನಂದರೆ ಈಗ ನಾವು ನೋಡ್ತಿರೋ ಪ್ಲೇಸ್ ಯಾವುದಂದರೆ ಇದು ಶಾಂತಲಾದೇವಿ ಡ್ರಾಪ್. ಶಾಂತಲಾದೇವಿ ಹೊಯ್ಸಳ ರಾಜರಂತಹ ವಿಷ್ಣುವರ್ಧನನ ಪತ್ನಿ. ಅವಳು ಯಾಕಿಲ್ಲಿ ಈ ಶಾಂತಲಾದೇವಿ ಡ್ರಾಪ್ ಅಂತ ಇಲ್ಲಿ ಕರ್ತಾರೆ ಅಂದರೆ, ಅವಳು ತುಂಬ ಸಮಯ ಆದರೂ ಅವಳಿಗೆ ಮಕ್ಕಳಿಲ್ಲ ಅನ್ನೋ ಖಿನ್ನತೆಗೆ ಒಳಗಾದಂಥ ಅವಳು ಈ ಜಾಗದಿಂದ ಪ್ರಾಣ ಕಳ್ಕೊಳ್ತಾರೆ. ಆಗಿನಿಂದ ಈ ಜಾಗಕ್ಕೆ ಶಾಂತಲಾದೇವಿ ಡ್ರಾಪ್ ಅಂತ ಕರೀತಾರೆ. ಮತ್ತಿಲ್ಲಿ 2 ಕಂಬಗಳು ಕಾಣಿಸ್ತಿದೆಯಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಹೇಳಬೇಕಂದ್ರೆ 2 ಕಂಬ ಇದೆ, ತೀರ್ಥಕಂಬ, ಉರಿಗಂಬ ಅಂತ. ತೀರ್ಥಕಂಬ ಅಂದರೆ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ದಿನ ಅಲ್ಲಿ ತೀರ್ಥ ಬರ್ತದೆ. ಅದು ಬಂದಮೇಲೆ ಅಲ್ಲಿ ಗಿರಿ ಗಂಗಾಧರೇಶನಿಗೆ ಅಭಿಷೇಕ ಮಾಡಿ ಇಲ್ಲಿ ಕೆಳಗಡೆ ತಂದು ಗಂಗೆ ಗೌರಿ ಗಂಗಾಧರೇಶನ ದಾರಿ ಮಾಡ್ತಾರೆ. ಇನ್ನೊಂದು ಉರಿಗಂಬಗೆ ಕಾರ್ತಿಕದಲ್ಲಿ ಪೌರ್ಣಮಿ ಒಳಗೆ ಅಲ್ಲಿ ಗಿರಿದೀಪ ಹಚ್ತಾರೆ. ಅಲ್ಲಿ ಗಂಗಾಧರೇಶನ ದೇವಸ್ಥಾನ ಇದೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಬೇಲೂರು ಹಳೆಬೀಡು ನಾಟ್ಯ ಮಾಡಿರೋ ಶಾಂತಲಾದೇವಿ ಅವ್ರು ಬಿದ್ದಿರೋ ಜಾಗ ಇದೆ. ಅವ್ರು ಬೀಳ್ಬೇಕಾದ್ರೆ ತನ್ನ ಸೆರಗಿನಲ್ಲಿ ಅರಳಬೀಜ ಅವರೇ ಕಳ್ಕೊಂಡು ದುಮ್ಕಿರೋದು. ಅವ್ರು ಬಿದ್ದಿರೋ ಜಾಗದಾಗ ಈಗಲೂ ಬಗ್ಗೆ ನೋಡಿದ್ರೆ ಅದೇ ಅರಳು ಅವರೇ ಕಾಣಿಸ್ತದೆ. ಅದಕ್ಕೆ ಆ ಶಾಂತಲಾದೇವಿ ಜ್ಞಾಪಕಕ್ಕೆ ಕೆಳಗಿಳಿತಿರಲ್ಲ, ಅಲ್ಲಿ ಎಡಗಡೆಗೆ ಶಾಂತಲೇಶನ ದೇವಸ್ಥಾನ ನಡೆಸಿ ಶಾಂತಲೇಶನ ದೇವಸ್ಥಾನ ಕಳಿಸ್ಬಿಟ್ಟು ಮುಂದೆ ಹೋಗಿ ಲಕ್ಷ್ಮೀದೇವಿನ ಪಟ್ಟದಾಣಿ ಮಾಡ್ಕೊಂಡು ವಿಜಯ ನರಸಿಂಹ ಅಂತ ಮಗ ಇರ್ತಾನೆ, ಅವ್ರಿಗೆ ಪಟ್ಟಾಧಿಕಾರ ಮಾಡ್ತಾರೆ. ಕಥೆ ಅಂದರೆ ಇದು ಕೆಳಗಡೆ ನೀರಿನ ಮೇಲೆ ತವರಿನ ಮೇಲೆ ಬೆಟ್ಟ ಇರೋದು. ಇದು 4 ಕಡೆಗೂ 4 ಥರ ಕಾಣಿಸ್ತದೆ. ತುಮಕೂರು ಕಡೆಯಿಂದ ನೋಡಿದ್ರೆ ಲಿಂಗಾಕಾರ ಕಾಣಿಸ್ತದೆ, ಬೆಂಗಳೂರು ಕಡೆಯಿಂದ ನೋಡಿದರೆ ಬಸವಣ್ಣ ಥರ ಕಾಣಿಸ್ತದೆ, ಮಾಗಡಿ ಕಡೆಯಿಂದ ನೋಡಿದ್ರೆ ಸರ್ಪಾಕಾರ ಕಾಣಿಸ್ತದೆ, ಡಾಸ್ಪೇಟೆ ಕಡೆಯಿಂದ ಗಣಪತಿ ಥರ ಕಾಣಿಸ್ತದೆ. ನೀವು ಒಂದು ವಾರ ಅಲ್ಲ 15 ದಿನ ಇದ್ದರೆ ನಿಮ್ಮ ಕೈಲಿ ನೋಡೋಕ್ಕಲ್ಲ. ಈ ಬೆಟ್ಟ ಸುತ್ತಲೂ 108 ತೀರ್ಥ, 64 ಮಠ ಇರೋದು. ಆದರೆ ಎಲ್ಲೆಲ್ಲಿ ಬಿದ್ದೆಲ್ಲ ಕೊಚ್ಚೆ ದೇವರ ಆಮೇಲೆ ಯಾವ ಬಂಡೆಕಲ್ಲು ನೋಡಿರೋ ಲಿಂಗೋ ಬಸವಣ್ಣ ಗಣಪತಿ ಥರ ಕಾಣಿಸ್ತದೆ. ಅದಕ್ಕೆ ಕಲ್ಲೆಲ್ಲ ದೇವರು, ಗಿಡವೆಲ್ಲ ಪತ್ರೆ, ನೀರೆಲ್ಲ ತೀರ್ಥ. ಶಿವಂಗಿ ಬೆಟ್ಟ ನೋಟಕ್ಕೆ ಚಂದ, ಶ್ರೀರಂಗಿ ಮಠ ಊಟಕ್ಕೆ ಚಂದ, ದೇವರಾಯನ ದುರ್ಗ ಆನಂದಕ್ಕೆ ಚಂದ ಅಂದ್ಬಿಟ್ಟು ಹೇಳ್ತಾರೆ. ಗಾದೆ ಇದೆ. ಈ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೈಲಾಸ ಹೋದಂಗಾಗುತ್ತೆ. ಈ ಬೆಟ್ಟದಿಂದ ರಿಟರ್ನ್ ಕೆಳಗೆ ಬಂದ್ರೆ ಒಂದು ಜಾಸ್ತಿ ಆಗುತ್ತೆ. ಈ ಊರಿಗೆ ಶಿವಂಗಿ ಅಂತಾರೆ. ಈ ಬೆಟ್ಟಕ್ಕೆ ದಕ್ಷಿಣ ಕಾಶಿ, ಕಕೋದ್ಗಿರಿ. ಇದು ಉತ್ತರ ಕಾಶಿಗಿನ ಒಂದು ಗುಲ್ಗಂಜಿ ಕಾಳು ತೂಕ ಜಾಸ್ತಿ. ಇದು ವರ್ಷಕ್ಕೆ 2 ಜಾತ್ರೆ ಇದೆ. ಜನವರಿ 1 ಜನವರಿ 19 ಗಂಗಾಧರೇಶನ ಜಾತ್ರೆ, ಯುಗಾದಿ ಹಬ್ಬ 15 ದಿನಕ್ಕೆ ವನಾದೇವಿ ಜಾತ್ರೆ. ಮೊದಲಿಗೆ ವನಾದೇವಿ ಬಸ್ರಿಯಂಗ್ಸ್ನ ಬಲಿತಾ ಅಂತ ಇದ್ರಂತೆ. ಅವ್ರು ಕಣ್ಣೀರು ಹಾಕೊಂಡಾಗ ನೀನು ಕಣ್ಣೀರು ಹಾಕೊಂಬಂದರೆ ಶ್ರೇಯಸ್ಸಲ್ಲ, ಅದರಿಂದ ನಿನ್ನ ಗಂಡ ಬಂದ ಮೇಲೆ ಮಡಿಯಿಂದ 3 ಕವಡ ಹೊಡೆದ್ರೆ ಬಸ್ರಿ ಮರ
ತಂದು ನೆಟ್ಟಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತೀನಿ ನಂಗಿದ್ರೆ ನರಬಲಿ ತಾಣಲ್ಲ ಅಂತ ವಾಗ್ದಾನ ತಂತಾರೆ. ಆಯಿತು ಅಂದ್ಬಿಟ್ಟು ಅವ್ರ ನಾಯಕರು ಪೂಜೆ ಮಾಡ್ತಾರೆ. ಅಲ್ಲಿ ಕೆಳಗಡೆ ಬ್ಯಾಂಕಿನ ಹತ್ರ ನೀರು ಹಾಕಿ ಪೂಜೆ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ಹೆಂಗೆ ಬೆವರು ಬರ್ತದೋ ಅದೇ ಥರ ವನದೇವಿ ದೇವಸ್ಥಾನದೊಳಗೆ 15 ದಿನ ನೀರು ಜನಿತಾ ಇರ್ತದೆ. ಅದು ಬಂದಾದಮೇಲೆ ವನದೇವಿಗೆ 16 ಸೇರು ಆರತಿ, ಗಂಗಾಧರೇಶ್ವರಂಗೆ 5 ಸೇರು ಆರತಿ, ಸುತ್ತಮುತ್ತಿರೋ ದೇವ್ರುಗಳಿಗೆಲ್ಲ ಒಂದೊಂದು ಆರತಿ ಮಾಡಿಬಿಟ್ಟು ಬೆಳಗ್ಬಿಟ್ಟು ಆ ಒಂಬಳೆ ತನಗೆ ಬಸರಿ ಮರ ಕೊಡ್ತಾರೆ. ಅದು 15 ದಿನದಷ್ಟಕ್ಕೆ ಹೊಸಗಿಡ ಚಿಗುರ್ದಂಗೆ ಚಿಗುರ್ತದೆ. ಬುಧವಾರ ದಿನ ಮೆರವಣಿಗೆ ಮಾಡಿ ಕೆಳಗಡೆ ಎಡಗಡಿಕೆ ಕಮಲಾ ತೀರ್ಥ ಇದೆ, ಆ ಕಮಲಾ ತೀರ್ಥ ಬರ್ತದೆ. ಹಿಂದೆ ಕೆಂಪೇಗೌಡ ಕುಡಿಯೋಕ್ಕೆ ನೀರಿಲ್ಲದಕ್ಕೋಸ್ಕರ ಕಟ್ಟಿಸ್ತಾ ಅಂತ ಪ್ರತೀತಿ ಇದೆ. ಬಲಗಡೆ ಹೋದರೆ 108 ಲಿಂಗ ಅಗಸ್ತ್ಯ ತೀರ್ಥ ಇದೆ. ಹಿಂದೆ ಕಾಶಿ ವಿಶ್ವನಾಥಂದು ವಿಶಾಲಾಕ್ಷಿದು ಮದುವೆ ನಡೀತಿರ್ಬೇಕಾದ್ರೆ ಎಲ್ಲ ದೇವತೆಗಳು ಕಾಶಿಗೆ ಹೋಯ್ದ್ರಂತೆ. ಅಲ್ಲಿ ಕಾಶಿ ತಗ್ತಾ ಇತ್ತಂತೆ. ಯಾಕೆ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಅಗಸ್ತ್ಯೇಶ್ವರ ಕೇಳಕ್ಕೆ ಹಿಂಗೆ ದಕ್ಷಿಣದಲ್ಲಿ ವಾಯುಭಾರ ಏರುಪೇರು ಆಗ್ತಾ ಇದೆ, ನೀವು ಅದನ್ನು ಹೋಗಿ ತಪಸ್ ಕೈಗೊಳ್ಳಬೇಕು ಅಂದಾಗ ಅವ್ರು ಬಂದು ತಪಸ್ಸಿಗೆ ಕೂತ್ಕೊಂಡಾಗ 2 ಒಂದು ಲೆವೆಲ್ ಬಂದು ಅದಕ್ಕೆ ಅವ್ರು ಜ್ಞಾಪಕಾರ್ಥ ಹೋಗಿ ಅಷ್ಟೋತ್ರ ಪ್ರಕಾರ 108 ಲಿಂಗಗಳನ್ನ ಪ್ರತಿಷ್ಠೆ ಮಾಡಿದ್ದು. ಇಡೀ ಫುಲ್ ವಿಡಿಯೋ ಮಾಡಿ ಸಾಕು ಬಿಡ, ಸೈಕಂಗೆ ಮಾಡಿರ್ತೀಯ. ಚೆನ್ನಾಗಿ ಬಂತಾ? ನೀನಾಗ ಎಷ್ಟು ದೂರ ಹೋಗ್ಯಾ? ಓ ಚೆನ್ನಾಗೇ ಬಂದಿದ್ದು. ನೀ ಕ್ಯಾಮ್ರಾ ನಿಮ್ ಮಧ್ಯದಲ್ಲಿ ಇರ್ತೀಯ. ಅದೊಂಚೂರು ಕ್ರಾಪ್ ಮಾಡಿ ಕಟ್ ಮಾಡು. ಫೈಜಿ ಸಿಗ್ತಿದೆಯಲ್ಲ ಇಲ್ಲಿಗೆ. ಮತ್ತೆ ರಿಟರ್ನ್ ಹೋಗ್ಬೇಕಾ? ಇದು ಮೇಲೆ ಹತ್ಬಿಟ್ಟು ಒಂದೊಂದು ವಿಡಿಯೋ ಮಾಡೋ. ನಿಂದು ವಿಡಿಯೋ ಮಾಡ್ಬೇಕಾ? ಯಾವ್ದಾದ್ರು ಏನು ನಿಂದು? ಇದೇನು ಹೇಳು ಈ ಪ್ಲೇಸ್ ಹೆಸರು? ಶಿವಗಂಗೆ ಅಲ್ಲ, ಮತ್ತೆ ಆ ಕಡೆ ಹೋಗಿ ಬಂದು ಅಲ್ಲೇನಿದೆ? ಅಲ್ಲಿ ಎಂತ ಇಲ್ಲ, ಫುಲ್ ನೋಡ್ದಾ? ಒಂದು ಇದಿದೆ ಅಷ್ಟೇ, ಎಂತ ಬಂಡೆಗಳು ಇದೇ ಥರ ಈ ಥರ ಇಲ್ಲ. ಅದೇನು ಗೊತ್ತಾ, 2 ಗಂಟೆ ಉಂಟಂದ್ರು ಕಣು. ಇಲ್ಲ ಇವತ್ತು ಅದನ್ನ ನೋಡ್ತೀಯ. ಬಸವಣ್ಣಂಗೆ 3 ಹೆಸರಿಂದ ಕರೀತಾರೆ. ಸುತ್ತ ಬಸವಣ್ಣ, ಕೋಡ್ಗಲ್ ಬಸಪ್ಪ, ಗಿರಿ ಬಸಪ್ಪ ಅಂತ. ಆ ಬಸವಣ್ಣಂಗೆ 3 ಪ್ರದಕ್ಷಿಣೆ ಹಾಕಿದರೆ ಒಂದು ಭೂಮಿ ಪ್ರದಕ್ಷಿಣೆ ಆಗ್ತಂಗೆ ಅಂತ ಪ್ರತೀತಿ ಇದೆ. ಸುತ್ತಮುತ್ತ ಹಳ್ಳಿ ಒಳಗೆ ಮಳೆ ಬೆಳೆ ಆಗದಿರ ಬಸವಣ್ಣಂಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಬಂದಿದ್ದೇನೆಂದರೆ ಮಳೆ ಬೆಳೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇಲ್ಲ ಸಾಗರ್ ಜೊತೆ ಹೋಗ್ಬಿಟ್ಟು ಇವಾಗ ಏನು ವೆಯ್ಟ್ ಮಾಡ್ಬೇಕು? ಹೋಗ್ಬಿಟ್ಟು ಬರೋ ತನಕ ಕಾಯ್ಬೇಕಾ? ಹೋಗಲ್ಲ, ಇಲ್ಲ ಹಿಂಗೆ ಹೋದ್ರೆ ಹಂಗೆ ಬರ್ಬೋದು. ಅವ್ರ ಕಡೆ ಬರ್ತಾರೆ. ಹೋಗಿ ಹೇಳ್ತೀನಿ. ಹೋಗಕ್ಕಿಲ್ಲ ಕಣು. ನಾನೇನು ಹೇಳ್ಬೇಕು ಮಗ? ಮಗ ಹೇಳ್ತೀನಿ ತಾಳು, ನಾನು ಹೋಗಿ. ಅತ್ತ ಅಯ್ಯೋ ತಗೊಳ್ಳಲಿ ಫೋನು. ಕೈಲಿ ನಾನೊಂದು ಹೇಳ್ತೀನಿ ಕಿವಿಗೆ, ಆಗುತ್ತಾ ನೋಡೋಣ. ಅಲ್ಲಿಂದ ನೋಡಿ ಸಾಕು, ಬರಲ್ಲ 2XL ಹಾಕೊಡಿ. ಇನ್ನೊಂದ್ಸತಿ ಹೇಳ್ಬೋದಾ? ನಂಗೇನು ಗೊತ್ತಿಲ್ಲಪ್ಪ.
ಇಷ್ಟೇ ಅನ್ಸುತ್ತೆ. ಈಗ ಫುಲ್ಲು ಅಲ್ಲಿಂದ ಬರಲ್ಲ ಬರುತ್ತೋ ನಿಜ. ನೀನು ಟ್ರೈ ಕೊಡು. ಬಂದೀವಿ. ಇಲ್ಬಾರು ಶುಚಿ. ಫ್ರೆಂಡ್ಸ್, ಫೈನಲಿ ನಾವು ಬಸವನ್ನ ಪ್ರದಕ್ಷಿಣೆ ಹಾಕಿ ಬಂದಿದ್ದೀವಿ. ಇಲ್ಲಿಂದ ಕೆಳಗೆ ನಾವು ವ್ಯೂ ನೋಡಿ ಹೇಗಿದೆ ಅಂತ. ಮ್ಯಾಲ ಬಂದವ್ರಿಗೆ ಎಲ್ಲರೂ ಒಳ್ಳೇದು ಮಾಡಪ್ಪ. ಫ್ರೆಂಡ್ಸ್, ನಾವಿಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ರಿಟರ್ನ್ ಹೊರಟಿದ್ದೀವಿ. ಬನ್ನಿ ಈಗ ರಿಟರ್ನ್ ಹೋಗೋತ್ತಿಗೆ ಹೇಗೆ ಕಾಣಿಸುತ್ತೆ ವ್ಯೂಸ್ ಎಲ್ಲ ಅಂತ ತೋರಿಸ್ತೀವಿ. ಇವಾಗ ರಿಟರ್ನ್ ಹೋಗ್ತಿದ್ದೀವಿ. ಎಷ್ಟು ಗಂಟೆ ಆಯಿತು? 1:30 ಆಯಿತು. 1:30 ಆಯಿತು. ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ. ಇವನ್ ಜೊತೆ ಬಂದವ. ನಿದ್ದೆ ಏನಕ್ಕೆ ಈಗ? ರಾತ್ರಿ ನಿಮ್ಮ ರಂಜು ಇದ್ದಾನಲ್ಲಪ್ಪ, ಫೋನ್ ಮಾಡಿಬಿಟ್ಟು ಇದನ್ನ ಆಲೂಗಡ್ಡೆ ಪಲ್ಯ ಮಾಡೋದು ಹೆಂಗೆ ಅಂತ ಕೇಳ್ತಾ ಕೂತವನು. ರಾತ್ರಿ 12-1 ಗಂಟೆಲಿ. ಹೌದಾ? 1 ಗಂಟೆಲಿ ಅಣ್ಣ ಮಲಗಿದ್ದು ಎಷ್ಟು ಗಂಟೆ ಗೊತ್ತಾ? 4 ಗಂಟೆ. ಯಾರು ನೀವು? ಅವನು ಯಾರು? ಮನುಷ್ಯನ ದೆವ್ವನ ಮರವನು. ಏನಪ್ಪ, ಅವನು ಮಂಗಲ್ಲ, ಮಂಗವ್ರನ್ನೂ ಬಿಡಲ್ಲ. ಫೋನ್ ನೋಡ್ತಾ ಮುಚ್ಕೊಂಡು ಯಾಕೆ ಹಿಂಗೆ ಓಡಾಡ್ತಿದ್ಯಾ? ಮತ್ತೇನು ಮಾಡೋದು? ಈಗ ನಾನು ಬ್ಯಾಗ್ ತಗೊಂಡಿಯಲ್ಲ? ಬ್ಯಾಗ್ ಇಲ್ಲ. ಬ್ಯಾಗ್ ಇಲ್ಲ ಅಂದರೆ ತಗೊಂಬ. ನನ್ನ ಹಿಡಿಯೋ ಸ್ವಲ್ಪ. ನೀನು ಬರಬಾರ್ದು. ನನ್ನ ಬಾಯಿಗೆ ಒಬ್ಬನೇ ಹಿಡ್ಕೊಯ್ತಿದ್ದೆ ಅವಾಗಿಂದ. ನಾವೇನು ಮಾಡಿದೀವಿ ಮರೆ? ನಾವೇನು ಪಾಪ ಮಾಡಿದ್ದೀವಿ ಇಲ್ಲಿ? ಇದೊಂದು ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಸರಿಯಾಗಲ್ಲ ಕೆಲವು ಟೈಮು. ದುಬಾರಿ ಕಾಟ ಕೊಡ್ತಾವಲ್ಲ, ಕಾಟನ ಕಳ್ಕೋತಿಗಳಿವೆಲ್ಲ. ಬ್ಯಾಗಲ್ಲಿ ಏನಾದ್ರು ಕಾಣಿಸ್ಬಿಟ್ರೆ ಬ್ಯಾಗ್ನ ಕಿಕ್ಕೋಯ್ತವೆ. ರಂಜು ಥರ ಇದ್ವಿ. ನಾನು ಸೇರಿಸಿದ್ಯೋ? ನೀನು ಬರ್ತಿದ್ದೆ. ಝೂಮ್ ಮಾಡೋದು ಸ್ವಲ್ಪ. ಅದನ್ನ ಝೂಮ್ ಅಲ್ಲ, ಅಗ್ಲ ಮಾಡೋಕ್ಕಾಗುತ್ತಾ ನೋಡು? ಇಲ್ಲ, ಇಷ್ಟೇ ಆಗದ. ನಿಂಗೆ ಇಂಥವೆಲ್ಲ ಪ್ಲೇಸ್ ಐಡಿಯಾ ಹೆಂಗೆ ಸಿಗ್ತವೆ? ಒಂದು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡು. ವಿಸ್ತರಣೆ ಆಗಿ ಎಕ್ಸ್ಪ್ಲೈನ್ ಮಾಡು. ಹುಡುಕ್ಬೇಕು. ಹೆಂಗೆ ಹುಡುಕ್ತೀಯ? ಹೆಂಗೆ ಏನು ಎಲ್ಲ ಫುಲ್ ಹೇಳು, ಡೀಟೇಲ್ಸ್ ಆಗಿ ಹೇಳು ಸುಜು. ಹಂಗೆ 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 ಮರೆ. ಯೂಟ್ಯೂಬ್, ಇನ್ಸ್ಟಾದಲ್ಲ, ಯಾವುದರಲ್ಲಿ? ಇಲ್ಲ, ಗೂಗಲಲ್ಲಿ. ಹೆಂಗೆ? ಗೂಗಲಲ್ಲಿ. ದೊಡ್ಡ ಸೈಟ್ ಇತ್ತು. ನನಗೆ ಬಿಟ್ಟು ನೀನು ಒಬ್ಬನ ಹಿಡ್ಕೋತೀಯ? ಇದು ನನ್ನ ಸೇರಿಸ್ತಿದ್ದು. ಅಯ್ಯಪ್ಪ, ಇಲ್ಲೇನೇ ಕಷ್ಟ. ಮಗ, ಡೋಂಟ್ ಕೀಪ್ ಯುವರ್ ನೀ. ಹೌದಾ? ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದಂತೆ. ನನಗೆ ನೋವಾಗ್ತುಂಟು. ನಂಗೆ ಪ್ರೆಷರ್ ಹಾಕಿದ ಮಂಡಿ ಮೇಲೆಲ್ಲ. ಇದೇನು ಕಿತ್ಕೊಂಡು ಹೋಗಿದೆ? ಹೆಂಗೆ? ನನಗೆ ಕೇಳಿದ್ರೆ ನನಗೇನು ಗೊತ್ತು. ಫೈನಲಿ ಕಂಪ್ಲೀಟ್ ಆಗುತ್ತೆ. ಇದೊಂದೇ ಕಷ್ಟ ಕಣ.
ಅದು ಎಲ್ಲಿ ಬೇಕಾದ್ರೆ ಇಳ್ಬೋದು. ಈ ಪ್ಲೇಸ್ ಇದೆಯಲ್ಲ ಸಕ್ಕತ್ ಟಫ್ ಪ್ಲೇಸ್. ಒಂದು ಸ್ವಲ್ಪ ತೋರಿಸಿದ್ನು ನೆಕ್ಸ್ಟ್ ಟೈಮ್ ಬರೋರಿಗೆ. ಆ ತುದಿಲ್ ನೋಡಿದೆ ಗಂಟೆ, ಅದು ಯಾರ ಮಾಡಿ ಅಲ್ಲಿಗೆ ಹೋಗಿ ಕಟ್ಟಿದ್ದಾರೆ. ಗ್ರೇಟ್. ಬೆಳ್ಳಿದ ಗಂಟೆ ಅಂತ ಕಣೋ. ಅದೇನಾ? ಅದು ಕೆಳಗೆ ಹೇಳ್ತಾ ಇದ್ರಲ್ಲ ಏನು ಬೆಳ್ಳಿ ಗಂಟೆ ಕಟ್ಟಿದ್ದಾರೆ, ನೋಡ್ಕೊ ಬನ್ನಿ ಅಂತ. ಹಾಂ, ಹಿಂದೆ ಕೋತಿಗಳಿದಾವೆ. ಈ ಕಡೆ ಮೊಬೈಲ್ ಹುಷಾರು. ಮುಂದೆ ಹೋಗ್ಬಿಡ್ಬೇಕಾದ್ರೆ ಹಿಂದೆ ಕೋತಿ ಇದೆ, ನೋಡಲಿ ಬೇಕಾದ್ರೆ ವಿಡಿಯೋದಲ್ಲಿ. ಇಟ್ಕೊಂಡು ಮೊಬೈಲ ಮತ್ತೆ ಕೊಡೋದಿಲ್ಲ ಕೋತಿ. ದೂಪ ನಾನು ಗ್ರಿಪ್ ಸಿಗ್ತೀನಿ ಈಗ. ಇವ್ರೇನು ಹೆಲ್ಮೆಟ್ ಇಟ್ಕೊಂಡಿದ್ದಾರೆ ಎಲ್ಲ, ನಾವು ಬ್ಯಾಗ್ ಇಟ್ಕೊಂಡಿದ್ದೀವಿ. ನಮ್ಮ ಮಕ್ಕ ಬ್ಲರ್ ಕಪ್ಪು ಅಲ್ವಾ? ಸೂರ್ಯನ ಬೆಳಕು ಹೊಡಿತಿದ್ದೆ ಉಲ್ಟಾ ಅದಕ್ಕೆ. ಏನಾಯ್ತು? ಕೋತಿ ಕಣ ಕೂತಿದೆ, ಹೊಡ್ದು ವಿಡಿಯೋ ಮಾಡಿದ್ವಿ ನೋಡಿ. ಗಾಯ್ಸ್ ಇಲ್ಲಿ ಕುಂತ್ರಿ ಕೋತಿ. ಜಿಪ್ಪೆಲ್ಲ ಏಯ್ ಬ್ಯಾಗ್ ಎದುರುಗಡೆ ಬ್ಯಾಗ್ ಬಿತ್ತು. ಏನ್ ತಗೋಯ್ತು ನೋಡಿ, ಏನ್ ತಗೋಗಿದೆ? ಬೆಲ್ ಏನದು? ಆಗುತ್ತಾ? ಎಂತ ಜೋರಿದಾವೋ. ಕಮ್ಮಿ ತೋರ್ತಲ್ಲ ಮರಕ್ಕೆ. ಮತ್ತೆ ಬಂತ? ಏನು ಇವು ಹಿಂಗಾಡ್ತವೆ? ಗೊತ್ತಿಲ್ಲ ಮಗ. ಹಿಂದ್ಗಡೆ ಬಂದು ಇದು ಮಾಡ್ತಿದೆ, ತಲೆ ಮೇಲೆಲ್ಲ ಕೂತ್ಕೊಂಡಲ್ಲ. ಹಿಡ್ಕೊಂಡು ಹಂಗೆ ಬಾರಿಸ್ಬೇಕು. ಇಟ್ಕೊಂಡು ಬ್ಯಾಗಳಿಗೆ ತೋರ್ಕೊಂಡು ಕೂಡ ಕೊಡ್ಬೇಕು ಮರ. ತಗೋಬಿಟ್ಟು ಯಾವ್ದಾದ್ರು ಟೌನಲ್ಲಿ ಬಿಟ್ಬಿಡ್ಬೇಕು. ಲೈಫಲ್ಲಿ ಯಾವ್ದು ಕದಿಬಾರ್ದು ಅದು ಬ್ಯಾಗಲ್ಲಿ. ಪಾಪ ತಲೆ ಮೇಲೆ ಕೂತ್ಕೊಂಡಿದ್ದೆ. ಇಲ್ಲಿಯದ್ ಫುಲ್ ಫ್ರೀ ಕಣ, ಹತ್ತದೇ ಕಷ್ಟ. ಹೌದಾ? ನಿಜವಾಗ್ಲು ಇಲ್ಲಿಯದ್ ನಂಗೆ ಯಾಕೋ ಈಜಿ ಅನ್ಸುತ್ತೆ. ಹತ್ತದಿದೆಯಲ್ಲ ಸಖತ್ ಟಫ್. ಕಾಲೆಲ್ಲ ನಾವು ಬರುತ್ತೆ. ಒಂದು 4-10 ಹೆಜ್ಜೆ ಇಟ್ಟರೆ ಮುಗೀತು. ಮೆಟ್ಲ ಮೇಲೆ ಕಾಲು ಸ್ಟಾರ್ಟ್ ಆಗುತ್ತೆ. ಜಾರುತ್ತಲ್ಲ ಲೈಟಾಗಿ. ಇಲ್ಲ ಮತ್ತೆ ಮಳೆಗಾಲದಲ್ಲಿ ಇಲ್ಲೇನು ಬಿಡಲ್ವಾ ಅಂತ ಗೊತ್ತಿಲ್ಲಪ್ಪ. ಬಿಡಲ್ಲ. ಹಿಂಗಿದ್ರು ಎಲ್ಲಿ ಬಿಡ್ತಾರ ಇವು ಅದೇ ಜಾರ ಈಗಲೇ ಹಿಂಗೆ ಜಾರುತ್ತೆ. ಮುಗೀತಾ? ಇಷ್ಟೇ ಕಣ ಕಷ್ಟ ಇದು. ಇದೇ ಅಂತ ಕಷ್ಟ ಅಂತ. ಕೋತಿ ನೋಡಿದ ವಿಡಿಯೋ ಆಯ್ತಾ? ಮಗನ್ ನನ್ನ ದುಡ್ಡು ಖಾಲಿ ಆಯ್ತು ಕಣ. ಬ್ಯಾಗ್ ನೋಡಿ ಹಂಗೆ ಸ್ಕೆಚ್ ಆಗ್ತದೆ ಹೆಂಗ್ ಜಿಪ್ಪೆತ್ ಕದಿಯೋಣ ಅಂತ. ಮುಗೀತು ಫೈನಲಿ. ಕಷ್ಟ ಇರೋದಂತೂ ಕಾ ಮುಗೀತಾ? ತಲೆ ಮೇಲೆ ಕೂತ್ಕೊಬಿಟ್ಟು ಕಿತ್ಕೊಯ್ತಲ್ಲ ಕಂತ್ರಿ ಕೋತಿ. ನಂದಿದ್ಯಲ್ಲ ಬಾ ತಿರುಗಿ ನಾನು ಬರ್ತೀನಿ. ನಡ್ಕೊಂಡ್ಬರ್ತೀನಿ. ನಾನು ಬರ್ತಾ ಇದೆಯಾ? ಬರ್ತಾ ಇದೀಯಾ? ಇದು ಯಾವ್ದು ಹೇಳು? ಈಗ ಬಂದಿರೋ ಪ್ಲೇಸು ಅದಲ್ಲ, ಈಗಿರೋ ಪ್ಲೇಸ್. ಇದು ಫಸ್ಟಿಗೆ ಬಂದಿದೆ ಅನ್ಸುತ್ತೆ ಕಣ. ಯಾಕೋ ಇವಾಗ ನೀನು ಬರುತ್ತೆ. ಹೌದು, ನಾನು ಇದರಲ್ಲಿ ತಕ್ಕಾಗ್ತೀನಿ. ನಂದೀಕ್ಷೆ ಹೊಸ್ದಾಗಿ ಮಾಡ್ಲಾ? ಬೇಡ ಹೇಳಿ ಹೇಳಿ. ಇನ್ನೇ ಕಂಟಿನ್ಯೂ ಮಾಡೋದಾ? ಇದನ್ನೆಲ್ಲ ತೋರಿಸ್ತೀನಿ. ನಾನು ತೋರ್ಸೋದು ನನ್ನ ಮಕ್ಕ ಕಾಣಿಸ್ತಲ್ವಲ್ಲ? ಮಕ್ಕ ಕಾಣಿಸ್ತಲ್ಲ, ನಂದೇನು ಕಿಟ್ಕೊಂಡತ್ಲ ಮಗ. ಕಾಲು ಲೈಟಾಗಿ ಎಳಿತಾ ಇದೀವಿ ಈಗ. ಕಾಲು ಈಗ ಲೈಟಾಗಿ ಎಳಿತಿದೆ. ಹ್ಞೂ ಈಗ ಲೈಟಾಗಿ ನೋಡು. ಇದೇ ಬೆಟ್ಟ ನೋಡಿ.
ದೇವಸ್ಥಾನ ಸಿಗುತ್ತೆ ಗೊತ್ತಾ? ಹಾಂ ಅಲ್ಲಿ ಗಂಟನಾ? ಸ್ಟೆಪ್ ಬರುತ್ತೆ ಗೊತ್ತಾ? ಹಾಂ. ದ ಫೌಂಡರ್ ಆಫ್ ದಿಸ್ ಪ್ಲೇಸ್ ಹೇಳಪ್ಪ, ಹೇಳು. ಹೂ ಇಸ್ ದ ಫೌಂಡರ್ ಆಫ್ ದಿಸ್ ಪ್ಲೇಸ್? ಸಾಕಣ ಅಲ್ಲ? ನಡಿ ಸ್ವಲ್ಪ ಹೋಗೋಣ. ಸಾಕಲ್ವಾ? ಕೆಳಗಡೆ ಅದೊಂದು ದೇವಸ್ಥಾನ ಬರುತ್ತೆ ಗೊತ್ತಾ? ಹಾಂ ಅಲ್ಲಿ ಗಂಟ. ಆಡ್ತಾ ಕೂತವ್ರೆ ಯಾರು ಯಾರು? ನಿಯರ್ 15 ಆಯ್ತು. ಕಾಲ್ ನೋಡೋ ನಡುಕ್ತ ಕೂತಿದ್ದಾವೆ, ಎಲ್ಲರೂ ನಡುಕ್ತಿದ್ದಾವೆ. ಕಾಲ್ ನೋಡಿ ನಡುಕ್ತಿದೆ. ಕಬ್ಬು ಯಾವ ಕಡೆಯಿಂದ ಹೋಗ್ಯೋದು? ಪ್ಲಾಸ್ಟಿಕ್ ನ ಇಲ್ಲಿ ಹಾಕಂತ ಹೇಳಿದ್ರೆ ನಿನಗೆ? ಪ್ಲಾಸ್ಟಿಕ್ ಯಾವ ನಾನು ಇಟ್ಕೊಳ್ಳೋ ಒಂದು ಸ್ವಲ್ಪ ಕಪ್ಪು ತಿಂತೀನಿ. ಹೆಂಗೆ ಯಾವ ಕಡೆಯಿಂದ ಹೋಗಿಲಿ? ಸ್ಪೀಡು ಇದು ಮಾಡು ಅಷ್ಟೇ. ನಂದ್ರಿಂದ ನಾನು ಹಾಕೊಳ್ಳ ಅಥವಾ ನಿಂದು ಸೇರ್ಸಾಕ್ತೀಯ? ನಂದೂ ಸೇರಿಸಿ. ನನ್ನ ಮಕ್ಕ ನೋಡಿದ್ರೆ ಒಂದು 10 ಲೈಕ್ ಬರ್ತವೆ ಎಕ್ಸ್ಟ್ರಾ. ನೀನು ಒಳ್ಳೆ ಜಾಲಿ ಕಬಾಬ್ ಕಪ್ಪು ತಿನ್ಕೊ ಬರ್ತಾ ಇದೆಯಾ? ನಾನು ಈ ಕಡೆ ಕೈಯಲ್ಲಿ ಇಟ್ಕೊಂಡು ಸಾಯ್ತಾ ಇದ್ದೀನಲ್ಲ. ಯಾರೋ ಫೋನ್ ಮಾಡ್ತಿರೋದು? ಕಾಡು ಮನುಷ್ಯ ಥರ ಆಗಿ ಮಗ. ದಿಸ್ ಇಸ್ ಬೆಂಗಳೂರು, ಫುಲ್ ಬೆಂಗಳೂರು, ಕರ್ನಾಟಕ. ನಿಂಗೆ ಕಾಲು ನಡುಕ್ತಾ ಇಲ್ವೇನೋ? ಕಾಲು ಒಂಥರ ನಡುಕ್ತಾ ಇತ್ತು ಅವಾಗಿಂದ. ಶೇಕಿಂಗ್, ಕಾಲ್ ಶೇಕಿಂಗ್ ಫುಲ್. ಮಗ ಇಂಗ್ಲೀಷಲ್ಲಿ ಬ್ಲಾಗ್ ಮಾಡಲಾ? ಯು ವಾಂಟ್ ಇಂಗ್ಲೀಷ್? ನಾಟ್ ಪರ್ಫೆಕ್ಟ್ಲಿ, ಐ ಆಮ್ ಕಂಫರ್ಟೇಬಲ್, ಬೆಟರ್, ಓನ್ಲಿ 70% ಓನ್ಲಿ, ದಟ್ಸ್ ಇಟ್ ಬ್ರೋ. ಫಾಲ್ ಡೌನ್ ದಿಸ್ ಪ್ಲೇಸ್, ಯು ಡೈರೆಕ್ಟ್ಲಿ ಗೋಯಿಂಗ್ ಟು ಹೆಲ್, ನಾಟ್ ಹೆವನ್. ಅದನ್ನ ಅವಾಗಲೇ ಮಾಡಿದೆ ಅಣ್ಣ, ಫಸ್ಟೇ ಮಾಡಿಬಿಟ್ಟಿದ್ದೀನಿ. ಏನು ಕಾಲು ಹತ್ಲಿಕ್ಕೆ ತಡೆಯೋಕ್ಕಾಯ್ತಲ್ಲ ನಾವು. ಎತ್ಕೋಗಲ್ಲ. ಏನು ಫ್ರೆಂಡ ನೀವು? ನನ್ನನ್ನು ಎತ್ಕೋಗೋ. ಟ್ರಕ್ಕಿಂಗ್ ಯಾವುದೋ ಇಲ್ಲೇ ಚಿಕ್ಕ ಬೆಟ್ಟ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟು 4 ಕಿಲೋಮೀಟರ್ ನಡೆಸ್ತೀಯಾ? ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ಆಗಲಿಲ್ವ ಇವತ್ತು? 4 ಕಿಲೋಮೀಟರ್ ಮೇಲೆ ಆಯ್ತು ಮಗ. ಕೋತಿ ಗ್ಯಾರಂಟಿ ಹೊಡಿಯೋಣ. ಎಲ್ದೆ ಕೋತಿ ಹೋಗು. ಬಾ ಈಗ. ಹೋಗೋಣ ಅದಕ್ಕೆ. ಅದು ಹೊಡಿಯಲ್ಲ ಕುಂತ್ರಿ ಕೋತಿ. ಕೋತಿ ಕಾಟ ತಡೆಯಕ್ಕಾಯ್ತಲ್ಲ, ಕಪ್ ತಿನ್ನಕ್ ಬಿಡಲ್ವಲ್ಲ. ಯಾಕೋ ನಾಗದ ಹೇಳುದು ತುಪ್ಪ ಬಂತು ನೋಡು. ಎಲ್ಲಿ? ಸುಮ್ಮನೆ ಪಾಪ.
ತಗ ಅಟ್ಯಾಕ್ ಮಾಡಿದ್ರೆ ಇದನ್ನ ಕೊಡು. ಅಟ್ಯಾಕ್ ಮಾಡಿದ್ರೆ ಇದನ್ನ ಕೊಡು ತಗ. ಬಾರೋ. ಮತ್ತೊಂದು ಕೋತೀವಿ ಅಂತ ಬರ್ಲಿ ಬಾ. ಮಗನ ಕಿತ್ತು ಮತ್ತು ಕೃಷ್ಣ ಇಲ್ಲಪ್ಪ ಕೃಷ್ಣಪ್ಪ ಅವ್ನು ಈಚೆ ಬಂದು ನಾನು ನೋಡಿದೆ ಆಮೇಲೆ ನೋಡಲಿಲ್ಲ ಅವನ್ನ ಏನು ಮಾಡ್ತೀಯ? ಅಲ್ಲ ಕಣ, ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದಲ್ಲಿ ಮಧ್ಯಾಹ್ನ 12:30ರಿಂದ 3 ಗಂಟೆ ತನಕ ಊಟದ ವ್ಯವಸ್ಥೆ ಇರುತ್ತದೆ. ಬಂದಂತಹ ಭಕ್ತಾದಿಗಳು ಇಲ್ಲಿ ಊಟ ಮಾಡಿಕೊಂಡು ಹೋಗ್ಬೋದು. ನಮ್ಮದು ಊಟ ಎಲ್ಲ ಆಗತ್ತಿಗೆ 2:45 ಆಗಿತ್ತು. ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲೇ ರೋಡ್ ಹತ್ರ ಇರೋ ಕಲ್ಯಾಣ ಮಾಡ್ಕೊಂಡು ನೆಕ್ಸ್ಟ್ ನಾವು ರಿಟರ್ನ್ ಹೋಗ್ತಿದ್ದೀವಿ. ಕಲ್ಯಾಣಿ ನಡೆಯುವುದು ಅಂತ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು. ಒಂದು ಫೋಟೋ ಶೂಟ್ ಮಾಡೋ ನಿನ್ನ ಬೈಕು. ನೀವು ಮುಂದೆ ಎಲ್ಲಿಗೆ ಹೋಗ್ತೀಯೋ? ಎಲ್ಲಿ ಮುಂದೆ ಹೋಗೋದು? ಎಲ್ಲಿ? ಇಲ್ಲೇ ಸೈಡಿಗೆ ಹಾಕ್ಬೇಕು, ನೀನು ಹೋಗ್ಬೇಕು. ಫೈನಲಿ ನಾವು ಶಿವಗಂಗೆ ಬೆಟ್ಟನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಈ ವಿಡಿಯೋ ಫುಲ್ ಡೀಟೇಲಾಗಿ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.